ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ PSI ಎಕ್ಸಾಮ್ ಸ್ಟ್ರಾಟಜಿನ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ಯಾವ ಥರ ನಾವು ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ PSIದು ಎಕ್ಸಾಮ್ ಪ್ಯಾಟರ್ನ್, ಸಿಲೆಬಸ್ ಏನಿದೆ, ಬೆಸ್ಟ್ ವೆಬ್ಸೈಟ್ಸ್ ಮತ್ತು ಸ್ಕೋರಿಂಗ್ ಟಾಪಿಕ್ಸ್ ಮತ್ತು ಯಾವ ಟಾಪಿಕ್ಸ್ಗೆ ಎಷ್ಟು ವೇಟೇಜ್ ಇದೆ ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ದು ಅನಾಲಿಸಿಸ್ ಮತ್ತು ಲಾಸ್ಟಲ್ಲಿ ಮಾಕ್ ಟೆಸ್ಟ್ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಬನ್ನಿಗಳೇ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ PSIದು ಎಕ್ಸಾಮ್ ಪ್ಯಾಟರ್ನ್, ಸಿಲೆಬಸ್, ಮಾಕ್ ಟೆಸ್ಟ್, ಸ್ಕೋರಿಂಗ್ ಟಾಪಿಕ್ಸ್, ಪ್ರಿವಿಯಸ್ ಪೇಪರ್ದು ಅನಾಲಿಸಿಸ್, ಟಾಪಿಕ್ಸ್ ವೇಟೇಜ್ ಆ್ಯಂಡ್ ಬೆಸ್ಟ್ ವೆಬ್ಸೈಟ್ಸ್, ಬೆಸ್ಟ್ ಬುಕ್ಸ್ ಆ್ಯಂಡ್ ಸ್ಟ್ರಾಟಜಿ. ಸೊ ಈ ವಿಡಿಯೋದಲ್ಲಿ ಈ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಫಸ್ಟ್ ಸ್ನೇಹಿತರೆ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದರೆ ಈ ಬೇಸಿಕ್ ಪಾಯಿಂಟ್ಸ್ ನಿಮಗೆ ಗೊತ್ತಿರಬೇಕು. ಬೇಸಿಕ್ ಪಾಯಿಂಟ್ಸ್ ಫಾರ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್. ಫಸ್ಟ್ ಸ್ನೇಹಿತರೆ, ನೀವು ಯಾವ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೀರಾ ಆ ಎಕ್ಸಾಮ್ದು ಲೆವೆಲ್ ಗೊತ್ತಿರಬೇಕು ನಿಮಗೆ. UPSC ಲೆವೆಲ್ ಇದೆಯಾ, ಅಥವಾ KS ಲೆವೆಲ್ ಇದೆಯಾ, ಅಥವಾ FDA SDA ಲೆವೆಲ್ ಇದೆಯಾ. ಸೊ ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದರೆ ಆ ಎಕ್ಸಾಮ್ದು ಲೆವೆಲ್ ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಸ್ನೇಹಿತರೆ, ಆ ಎಕ್ಸಾಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಲೆಬಸ್ ಇನ್ಫಾರ್ಮೇಷನ್ ನಿಮಗೆ ಇರಬೇಕು. ಆ್ಯಂಡ್ ನೆಕ್ಸ್ಟ್ ಸ್ನೇಹಿತರೆ, ಸ್ಟಡಿ ಮಟೀರಿಯಲ್. ಆ ಸಿಲೆಬಸ್ಗೆ ಯಾವುದು ಬೆಸ್ಟ್ ಬುಕ್ಸ್, ಯಾವುದು ಸ್ಟಡಿ ಮಟೀರಿಯಲ್ ಇಂಪಾರ್ಟೆಂಟ್ ಇದೆ, ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇರಬೇಕು. ಆ್ಯಂಡ್ ನೆಕ್ಸ್ಟ್ ಸ್ನೇಹಿತರೆ, ವಾಟ್ ಟು ಸ್ಟಡಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ವಾಟ್ ಟು ಸ್ಟಡಿ ಆ್ಯಂಡ್ ವಾಟ್ ನಾಟ್ ಟು ಸ್ಟಡಿ, ಇದು ಫಸ್ಟ್ ನೀವು ಸೆಗ್ರಿಗೇಟ್ ಮಾಡಬೇಕು. ಇಲ್ಲೇ ತುಂಬ ಜನ ಫೇಲ್ ಆಗ್ತಾರೆ ಸ್ನೇಹಿತರೆ. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್, ವಾಟ್ ಟು ಸ್ಟಡಿ. ನೆಕ್ಸ್ಟ್ ಸ್ನೇಹಿತರೆ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲಿಸಿಸ್. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದರೆ ಆ ಎಕ್ಸಾಮ್ದು ಪ್ರೀವಿಯಸ್ 10 to 15 ಇಯರ್ಸ್ದು ಕ್ವಶನ್ ಪೇಪರ್ಸ್ನ ತೊಗೊಂಡು ನೀವು ಸೆಲ್ಫ್ ಅನಾಲಿಸಿಸ್ನ ಮಾಡಬೇಕು. ಯಾವ ಟಾಪಿಕ್ಸಿಂದ ಎಷ್ಟೆಷ್ಟು ಮಾರ್ಕ್ಸ್ ಕೇಳಿದ್ದಾರೆ, ಯಾವ ಥರ ಪ್ಯಾಟರ್ನ್ ಇದೆ, ಕ್ವಶನ್ ಪೇಪರ್ ಯಾವ ಥರ ಪ್ಯಾಟರ್ನ್ ಬರ್ತಾ ಇದೆ, ಮತ್ತು ಒನ್ ವರ್ಡ್ ಆನ್ಸರ್ಸ್ ಕೇಳ್ತಾ ಇದ್ದೀರಾ ಅಥವಾ ಕಾನ್ಸೆಪ್ಟ್ ವೈಸ್ ಕ್ವಶನ್ಸ್ ಬರ್ತಾ ಇದೆ. ಸೊ ಇದನ್ನೆಲ್ಲನೂ ನೀವು ಸೆಲ್ಫ್ ಅನಾಲಿಸಿಸ್ನ ಮಾಡಬೇಕು. ನೆಕ್ಸ್ಟ್ ಸ್ನೇಹಿತರೆ, ಎಕ್ಸಾಮ್ ಸ್ಟ್ರಾಟಜಿ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಯಾವುದು ನೀವು ವೀಕ್ ಟಾಪಿಕ್ಸ್, ಯಾವುದು ನಿಮ್ಮದು ಸ್ಟ್ರಾಂಗ್ ಟಾಪಿಕ್ಸ್, ಯಾವ ಟಾಪಿಕ್ಸ್ ನಿಮಗೆ ಚೆನ್ನಾಗಿ ಬರುತ್ತೆ, ಯಾವ ಟಾಪಿಕ್ಸಲ್ಲಿ ನೀವು ವೀಕ್ ಆಗಿದ್ದೀರಾ, ಯಾವ ಟಾಪಿಕ್ಸ್ನ ನೀವು ಇಂಪ್ರೂವ್ ಮಾಡಬೇಕು, ಎಕ್ಸಾಮ್ಗೆ ಎಷ್ಟು ಟೈಮ್ ಇದೆ, ಆ ಟೈಮಲ್ಲಿ ನೀವು ಹೇಗೆ ಸ್ಟಡಿ ಮಾಡ್ಬೋದು ಅಂತ ಒಂದು ಕಂಪ್ಲೀಟ್ ಸ್ಟ್ರಾಟಜಿನ ಬಿಲ್ಡ್ ಮಾಡಿ ಸ್ನೇಹಿತರೆ. ಲಾಸ್ಟಲ್ಲಿ ಸ್ನೇಹಿತರೆ, ಫೈನಲ್ ನೀವು ಎಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆದರೆ ಮಾಕ್ ಟೆಸ್ಟ್ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಆಗಿರ್ಬೋದು, ನಿಮ್ಮದು ಪ್ರಿಪ್ರೇಷನ್ ಲೆವೆಲ್ ಚೆಕ್ ಮಾಡೋಕ್ಕೆ ಆಗಿರ್ಬೋದು, ಇಲ್ಲಾಂದರೆ ನೀವು ಯಾವ ಟಾಪಿಕ್ಸಲ್ಲಿ ಗುಡ್ ಇದ್ದೀರಾ, ಯಾವ ಟಾಪಿಕ್ಸಲ್ಲಿ ವೀಕ್ ಇದ್ದೀರಾ, ಯಾವ ಟಾಪಿಕ್ಸ್ನ ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ. ಸೊ ಈ ಎಲ್ಲ ಮಾಹಿತಿ ನಿಮಗೆ ಮಾಕ್ ಟೆಸ್ಟಲ್ಲಿ ಸಿಗುತ್ತೆ. ಸೊ ಆದಷ್ಟು ಮಾಕ್ ಟೆಸ್ಟ್ನ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಸ್ನೇಹಿತರೆ, ಇದು ಎಲ್ಲ ಬೇಸಿಕ್ ಪಾಯಿಂಟ್ಸ್. ಇದು ಗೊತ್ತಿದ್ರೆ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಸೊ ಫ್ರೆಂಡ್ಸ್, PSIದು ಎಕ್ಸಾಮ್ ಸ್ಟೇಜಸ್ ನೋಡಿ. ಇದರಲ್ಲಿ ಸ್ನೇಹಿತರೆ 4 ಸ್ಟೇಜಸ್ ಇರುತ್ತೆ. ಫಸ್ಟ್ ಸ್ನೇಹಿತರೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ, ಎಂಡ್ಯೂರೆನ್ಸ್ ಟೆಸ್ಟ್. ಅದಾದಮೇಲೆ ಸ್ನೇಹಿತರೆ ಆಫ್ಲೈನ್ OMR ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ ಮೆಡಿಕಲ್ ಟೆಸ್ಟ್ ಇರುತ್ತೆ. ಆ್ಯಂಡ್ ಫೈನಲಿ ಸ್ನೇಹಿತರೆ ಲಾಸ್ಟಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಸೊ ಸ್ನೇಹಿತರೆ, ನೀವು PSI ಆಗಬೇಕು ಅಂದರೆ ಈ 4 ಸ್ಟೇಜಸ್ನ ನೀವು ಕ್ಲಿಯರ್ ಮಾಡಬೇಕು. ಆ್ಯಂಡ್ ಸ್ನೇಹಿತರೆ, ನನ್ನ ಪ್ರಕಾರ ಕರ್ನಾಟಕದಲ್ಲಿ ಗ್ರೂಪ್ C ಅಲ್ಲಿ ಈಸಿಯೆಸ್ಟ್ ಎಕ್ಸಾಮ್ಸ್ ಅಂದರೆ PSI ಎಕ್ಸಾಮ್ ಅಂತ ಹೇಳ್ಬೋದು. ಸ್ನೇಹಿತರೆ, ನೀವು ಕನ್ಸಿಸ್ಟೆನ್ಸಿಯಾಗಿ ಒಂದು 6 to 8 ಮಂತ್ಸ್ ಓದಿದ್ರೆ ಈ ಎಕ್ಸಾಮ್ನ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಸೊ PSI ಎಕ್ಸಾಮ್ ಫಾರ್ಮ್ಯಾಟ್ ನೋಡೋದಾದರೆ ಸ್ನೇಹಿತರೆ, ಇದರಲ್ಲಿ 2 ಪೇಪರ್ಸ್ ಇರುತ್ತೆ. ಫಸ್ಟ್ ಸ್ನೇಹಿತರೆ, ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಇರುತ್ತೆ, ಇದು ಬರೀಬೇಕು. ಆ್ಯಂಡ್ ನೆಕ್ಸ್ಟ್ ಸ್ನೇಹಿತರೆ, ಪೇಪರ್ 2 ಜನರಲ್ ನಾಲೆಜ್. ಇದು ಸ್ನೇಹಿತರೆ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಸೊ ಈ 2 ಪೇಪರ್ ಇರುತ್ತೆ ನಿಮಗೆ. ಪೇಪರ್ 1 ಬಗ್ಗೆ ನೋಡೋದಾದರೆ ಸ್ನೇಹಿತರೆ, ಪೇಪರ್ 1 ಇದು ಡಿಸ್ಕ್ರಿಪ್ಟಿವ್ ಪೇಪರ್. ಇದನ್ನು ನೀವು ಪೆನ್ಲೇ ಬರೀಬೇಕು. ಇದರಲ್ಲಿ ಸ್ನೇಹಿತರೆ ಎಸ್ಸೆ ರೈಟಿಂಗ್ ಇರುತ್ತೆ 600 ವರ್ಡ್ಸ್ 20 ಮಾರ್ಕ್ಸ್ಗೆ. ನೆಕ್ಸ್ಟ್ ಪ್ರಿಸೈಸ್ ರೈಟಿಂಗ್ 10 ಮಾರ್ಕ್ಸ್. ಅದಾದಮೇಲೆ ಸ್ನೇಹಿತರೆ ಟ್ರಾನ್ಸ್ಲೇಷನ್ ಇರುತ್ತೆ, ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷ್. ಸೊ ಇದು ಸ್ನೇಹಿತರೆ 20 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ಪೇಪರ್ 1ಗೆ 50 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಟೈಮ್ ಲಿಮಿಟ್ ಇರೋದು ಸ್ನೇಹಿತರೆ 90 ಮಿನಿಟ್ಸ್. ಆ್ಯಂಡ್ ಸ್ನೇಹಿತರೆ, ಇದರಲ್ಲಿ ಯಾವುದೇ ಸೆಕ್ಷನಲ್ ಕಟ್ ಆಫ್ ಇರಲ್ಲ. ಆ್ಯಂಡ್ ಸ್ನೇಹಿತರೆ, ನೀವು ಏನಾದರೂ ಈ ಪೇಪರ್ನ ಅಟೆಂಡ್ ಮಾಡ್ತಾ ಇದ್ದರೆ ಫಸ್ಟ್ ಪ್ರಿಸೈಸ್ ರೈಟಿಂಗ್ನ ಅಟೆಂಡ್ ಮಾಡಿ, ಅದಾದಮೇಲೆ ಟ್ರಾನ್ಸ್ಲೇಷನ್, ಆ್ಯಂಡ್ ಲಾಸ್ಟಲ್ಲಿ ಸ್ನೇಹಿತರೆ ಎಸ್ಸೆನ ಅಟೆಂಡ್ ಮಾಡಿ. ಸೊ ಯಾಕಂದರೆ ಸ್ನೇಹಿತರೆ, ಎಸ್ಸೆಯಲ್ಲಿ ಎಷ್ಟೇ ಟೈಮ್ ಇದ್ದರೂ ನೀವು ಆರಾಮಾಗಿ ಬರೆಯಬಹುದು. ಸೊ ಎಸ್ಸೆಯಲ್ಲಿ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂದರೆ ಸ್ನೇಹಿತರೆ, ಸ್ಟಾರ್ಟಿಂಗ್ ನೀವು ಎಷ್ಟು ಇಂಪ್ರೆಸಿವ್ ಆಗಿ ಬರೀತೀರಾ ಅದ್ರ ಮೇಲೆ ನಿಮ್ಮ ಮಾರ್ಕ್ಸ್ನ ಡಿಸೈಡ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಆದಷ್ಟು ಇಂಪ್ರೆಸಿವ್ ಮತ್ತು ಇನ್ನೋವೇಟಿವ್ ಆಗಿ ಬರೆಯೋಕ್ಕೆ ಟ್ರೈ ಮಾಡಿ. ಸೊ ಇದಾಯಿತು ಸ್ನೇಹಿತರೆ ಪೇಪರ್ 1. ಸೊ ಪೇಪರ್ 2 ಸ್ನೇಹಿತರೆ, ಇದು ಜನರಲ್ ನಾಲೆಜ್ ಪೇಪರ್. ಇದರಲ್ಲಿ ಸ್ನೇಹಿತರೆ 150 ಮಾರ್ಕ್ಸ್ ಇರುತ್ತೆ. 100 ಕ್ವಶನ್ಸ್ಗೆ 150 ಮಾರ್ಕ್ಸ್ ಅಂದರೆ ಸ್ನೇಹಿತರೆ 1 ಕ್ವಶನ್ಗೆ 1.5 ಮಾರ್ಕ್ಸ್. ಇದು ಆಫ್ಲೈನ್ OMR ಎಕ್ಸಾಮ್ ಇರುತ್ತೆ. ಟೈಮ್ ಲಿಮಿಟ್ 90 ಮಿನಿಟ್ಸ್. ಆ್ಯಂಡ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ 0.25%. ಆ್ಯಂಡ್ ಇದು ಮಲ್ಟಿಪಲ್ ಚಾಯ್ಸ್ ಆಬ್ಜೆಕ್ಟಿವ್ ಕ್ವಶನ್ ಪೇಪರ್ ಇರುತ್ತೆ. ಸೊ ಇದಾಯಿತು ಸ್ನೇಹಿತರೆ ಪೇಪರ್ 2 ಜನರಲ್ ನಾಲೆಜ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್. ಇವಾಗ ಜನರಲ್ ನಾಲೆಜ್ ಪೇಪರ್ದು ಸಿಲೆಬಸ್ನ ಡಿಸ್ಕಸ್ ಮಾಡೋಣ. ಸೊ ಸ್ನೇಹಿತರೆ,
ಪೇಪರ್ 2 ಜನರಲ್ ನಾಲೆಜ್ದು ಸಿಲೆಬಸ್ ನೋಡಿ. ಇದರಲ್ಲಿ ಸ್ನೇಹಿತರೆ ಹಿಸ್ಟ್ರಿ, ಜೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಪಾಲಿಟಿ, ಇಂಡಿಯನ್ ಎಕನಾಮಿ, ಗೌರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಪಾಲಿಸೀಸ್, ಕಂಪ್ಯೂಟರ್ ಆ್ಯಂಡ್ ಟೆಕ್ನಾಲಜಿ, ಜನರಲ್ ಸೈನ್ಸ್, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್ ಆ್ಯಂಡ್ ಸ್ಟ್ಯಾಟಿಕ್ ಜಿಕೆ. ಸೊ ಇಷ್ಟು ಎಲ್ಲ ಟಾಪಿಕ್ಸ್ ಕವರ್ ಆಗಿರುತ್ತೆ ಸ್ನೇಹಿತರೆ. ಸೊ ಫಸ್ಟ್ ಸ್ಟಾರ್ಟ್ ಮಾಡೋಣ ಅಂದರೆ ಹಿಸ್ಟ್ರಿಯಿಂದ. ನೆಕ್ಸ್ಟ್ ಸ್ನೇಹಿತರೆ ಜಾಗ್ರಫಿಯಲ್ಲಿ ಸ್ನೇಹಿತರೆ ನೀವು ಸೋಲಾರ್ ಸಿಸ್ಟಮ್ನ ಕಂಪ್ಲೀಟಾಗಿ ಸ್ಟಡಿ ಮಾಡಬೇಕು. ಸೋಲಾರ್ ಸಿಸ್ಟಮಲ್ಲಿ ಸ್ನೇಹಿತರೆ ಫಾರ್ ಎಕ್ಸಾಂಪಲ್ ಲಾರ್ಜೆಸ್ಟ್ ಪ್ಲಾನೆಟ್ ಯಾವುದು, ಸ್ಮಾಲೆಸ್ಟ್ ಪ್ಲಾನೆಟ್ ಯಾವುದು, ಕೋಲ್ಡೆಸ್ಟ್ ಪ್ಲಾನೆಟ್ ಯಾವುದು, ಹಾಟೆಸ್ಟ್ ಪ್ಲಾನೆಟ್ ಯಾವುದು, ಮತ್ತು ಯಾವ ಪ್ಲಾನೆಟ್ಸ್ಗೆ ಎಷ್ಟು ಸ್ಯಾಟಲೈಟ್ಸ್ ಇದೆ, ಮತ್ತು ಯಾವ ಪ್ಲಾನೆಟ್ಸ್ ವೆಸ್ಟ್ ಟು ಈಸ್ಟ್ ರೊಟೇಷನ್ಸ್ ಮಾಡ್ತವೆ, ಯಾವ ಪ್ಲಾನೆಟ್ಸ್ ಈಸ್ಟ್ ಟು ವೆಸ್ಟ್ ರೊಟೇಷನ್ಸ್ನ ಮಾಡ್ತವೆ. ನೆಕ್ಸ್ಟ್ ಸ್ನೇಹಿತರೆ ಲೇಯರ್ಸ್ ಆಫ್ ಅರ್ತ್ಸ್ ಬಗ್ಗೆ ನೋಡಬೇಕು, ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್, ಲೇಯರ್ಸ್ ಆಫ್ ಸನ್, ಇದು ಎಲ್ಲ ನೀವು ಸ್ನೇಹಿತರೆ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಸ್ನೇಹಿತರೆ ಇಂಡಿಯನ್ ಸಾಯಿಲ್ ಬಗ್ಗೆ ಸ್ಟಡಿ ಮಾಡಬೇಕು. ರಿವರ್ಸಲ್ಲಿ ಸ್ನೇಹಿತರೆ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಯಾವುದು, ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಯಾವುದು. ನೆಕ್ಸ್ಟ್ ಸ್ನೇಹಿತರೆ ಮೌಂಟನ್ ಪೀಕ್ಸ್ ಬಗ್ಗೆ ಸ್ಟಡಿ ಮಾಡಬೇಕು. ಅದಾದಮೇಲೆ ಸ್ನೇಹಿತರೆ ಡೆಸರ್ಟ್ಸ್. ನೆಕ್ಸ್ಟ್ ಸ್ನೇಹಿತರೆ ಇಂಟರ್ನ್ಯಾಷನಲ್ ಬೌಂಡ್ರಿ ಲೈನ್ಸ್. ನೆಕ್ಸ್ಟ್ ಸ್ನೇಹಿತರೆ ಸೈಕ್ಲೋನ್ಸ್, ಮಿನರಲ್ಸ್. ಅದಾದಮೇಲೆ ಸ್ನೇಹಿತರೆ ಡ್ಯಾಮ್ಸ್ ಮತ್ತು ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್. ಸೊ ಇದ್ರ ಬಗ್ಗೆ ಎಲ್ಲನೂ ನೀವು ಕಂಪ್ಲೀಟಾಗಿ ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಸ್ನೇಹಿತರೆ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಪಾಲಿಟಿ. ನೆಕ್ಸ್ಟ್ ಸ್ನೇಹಿತರೆ ಇಂಡಿಯನ್ ಎಕನಾಮಿಲಿ ಸ್ನೇಹಿತರೆ ನೀವು ಫೈನಾನ್ಷಿಯಲ್ ಮ್ಯಾಟರ್ಸ್ನ ಕವರ್ ಮಾಡಬೇಕು. ಅದಾದಮೇಲೆ ಸೆನ್ಸಸ್ನ ಕಂಪ್ಲೀಟ್ ಸ್ಟಡಿ ಮಾಡಬೇಕು. ಅದಾದಮೇಲೆ ಸ್ನೇಹಿತರೆ ಬಜೆಟು ಇಂಪಾರ್ಟೆಂಟ್ ಸ್ನೇಹಿತರೆ. ಅದಾದಮೇಲೆ ಸ್ನೇಹಿತರೆ RBI ಬಗ್ಗೆ ಕಂಪ್ಲೀಟ್ ಸ್ಟಡಿ ಮಾಡಬೇಕು ಸ್ನೇಹಿತರೆ. RBI ಹೇಗೆ ಫಂಕ್ಷನ್ ಆಗುತ್ತೆ, RBI ಹೇಗೆ ಗವರ್ನ್ ಆಗುತ್ತೆ, ಮತ್ತು RBIದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, RBIದು ಪ್ರಸ್ತುತ ಗವರ್ನರ್ ಯಾರು, ಸ್ಥಾಪನೆ ಯಾವಾಗ ಆಗಿತ್ತು. ಸೊ ಈ ಥರ RBI ಬಗ್ಗೆ ಕಂಪ್ಲೀಟ್ ಸ್ಟಡಿ ಮಾಡಬೇಕು. ಅದಾದಮೇಲೆ ಸ್ನೇಹಿತರೆ ಇಂಡಿಯನ್ ಬ್ಯಾಂಕಿಂಗ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನ ನೀವು ಸ್ಟಡಿ ಮಾಡಬೇಕು. ಅದಾದಮೇಲೆ ಸ್ನೇಹಿತರೆ GDP ಬಗ್ಗೆ, GNP ಬಗ್ಗೆ, ಇನ್ಫ್ಲೇಷನ್, ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, ಕ್ಯಾಶ್ ರಿಸರ್ವ್ ರೇಷೋ. ಸೊ ಈ ಥರ ಎಕನಾಮಿಕ್ಸಲ್ಲಿ ಬೇಸಿಕ್ ಟರ್ಮ್ಸ್ ಯಾವುದಾದಿದೆ ಅದನ್ನು ನೀವು ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಸ್ನೇಹಿತರೆ ಡಿಮಾಂಡ್ ಆ್ಯಂಡ್ ಸಪ್ಲೈ ಬಗ್ಗೆ ಸ್ಟಡಿ ಮಾಡಬೇಕು. ಅದಾದಮೇಲೆ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬಗ್ಗೆ ಬೇಸಿಕ್ಸ್ ಇನ್ಫಾರ್ಮೇಷನ್ನ ನೀವು ಸ್ಟಡಿ ಮಾಡಬೇಕು. ಅದಾದಮೇಲೆ ಸ್ನೇಹಿತರೆ ಎಕನಾಮಿಕ್ಸಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್ ಇದೆ. ಲೈಕ್ ಎಕ್ಸಾಂಪಲ್ ಸ್ನೇಹಿತರೆ UN ಆಗಿರ್ಬೋದು, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಆಗಿರ್ಬೋದು, ಇಲ್ಲಾಂದರೆ ಗ್ಯಾಟ್, ಇಲ್ಲಾಂದರೆ ವಿಪೋ. ಸೊ ಸ್ನೇಹಿತರೆ ಈ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಸ್ಥಾಪನೆ ಯಾವಾಗ ಆಗಿತ್ತು, ಅದರದ್ದು ಚೀಫ್ ಯಾರಿದ್ದಾರೆ, ಅದು ಹೇಗೆ ಫಂಕ್ಷನ್ ಆಗುತ್ತೆ, ಅದರದ್ದು ಫಂಕ್ಷನ್ಸ್ ಏನು, ಮತ್ತು ಭಾರತ ಅದರದ್ದು ಮೆಂಬರ್ಶಿಪ್ಪನ್ನು ಹೊಂದಿದೆಯಾ ಇಲ್ವಾ, ಮತ್ತು ಸ್ನೇಹಿತರೆ ಎಷ್ಟು ಮೆಂಬರ್ಶಿಪ್ ಕಂಟ್ರೀಸ್ ಇದ್ದಾರೆ. ಸೊ ಈ ಥರ ಎಲ್ಲ ನೀವು ಬೇಸಿಕ್ ಇನ್ಫಾರ್ಮೇಷನ್ನ ಕಂಪ್ಲೀಟ್ ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಸ್ನೇಹಿತರೆ ಗೌರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಪಾಲಿಸೀಸ್, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಗೌರ್ಮೆಂಟ್ ತುಂಬ ಸ್ಕೀಮ್ಸ್ ಆ್ಯಂಡ್ ಪಾಲಿಸೀಸ್ನ ಲಾಂಚ್ ಮಾಡಿರ್ತಾರೆ. ಸೊ ಅದರಲ್ಲಿ ಸ್ನೇಹಿತರೆ ನೀವು ಬೇಸಿಕ್ ಮತ್ತು ಈ ಫ್ಲ್ಯಾಗ್ಶಿಪ್ ಸ್ಕೀಮ್ಸ್ನ ಕವರ್ ಮಾಡಬೇಕು. ಅದು ಸ್ಕೀಮಿಂದ ಏನು ಬೆನಿಫಿಟ್ ಇದೆ, ಹೇಗೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಮತ್ತು ಯಾವ ಪ್ಲೇಸಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಆ ಸ್ಕೀಮ್ ಲಾಂಚ್ ಯಾರು ಮಾಡಿದ್ರು. ಸೊ ಈ ಥರ ನೀವು ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ನ ಕವರ್ ಮಾಡಬೇಕು. ನೆಕ್ಸ್ಟ್ ಸ್ನೇಹಿತರೆ ಕಂಪ್ಯೂಟರ್ ಆ್ಯಂಡ್ ಟೆಕ್ನಾಲಜಿ. ಸೊ ಕಂಪ್ಯೂಟರಲ್ಲಿ ಸ್ನೇಹಿತರೆ ಅಬ್ರಿವೇಷನ್ಸ್ನ ಕೇಳ್ತಾರೆ. BIOSದು ಫುಲ್ ಫಾರ್ಮ್ ಏನು, ಇಲ್ಲಾಂದರೆ ALUದು ಫುಲ್ ಫಾರ್ಮ್ ಏನು, ಸೊ CPUದು ಫುಲ್ ಫಾರ್ಮ್ ಏನು. ಸೊ ಇದನ್ನು ನೀವು ಸ್ನೇಹಿತರೆ ಯಾವುದಾದ್ರೂ 1-2 ವೆಬ್ಸೈಟ್ನ ಕವರ್ ಮಾಡಿದ್ರೆ ಅದರಲ್ಲಿ ನೀವು 500 ಕ್ವಶನ್ಸ್ನ ಕಂಪ್ಲೀಟ್ ಕವರ್ ಮಾಡಿದ್ರೆ ಸೊ ಈ ಟಾಪಿಕ್ನ ಆರಾಮಾಗಿ ಕವರ್ ಮಾಡ್ಬೋದು. ಆ್ಯಂಡ್ ಸ್ನೇಹಿತರೆ ಟೆಕ್ನಾಲಜಿಯಿಂದ ಮೊಬೈಲಲ್ಲಿ ಯಾವ ಟೆಕ್ನಾಲಜಿ ನಡೀತಾ ಇದೆ, ಈ ಥರ ಇಲ್ಲಾಂದರೆ ಕಂಪ್ಯೂಟರಲ್ಲಿ ಯಾವುದೋ ಟೆಕ್ನಾಲಜಿ ನಡೀತಾ ಇದೆ. ಸೊ ಇದನ್ನು ನೀವು ಕವರ್ ಮಾಡಬೇಕು. ನೆಕ್ಸ್ಟ್ ಸ್ನೇಹಿತರೆ ಜನರಲ್ ಸೈನ್ಸ್ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಸ್ನೇಹಿತರೆ. ನಿಮ್ಮ ಎಕ್ಸಾಮಲ್ಲಿ ಡಿಸೈಡಿಂಗ್ ಪೇಪರ್ ಅಂತಲೇ ಹೇಳ್ಬೋದು. ಯಾಕಂದರೆ ಸ್ನೇಹಿತರೆ ಜನವರಿಯಲ್ಲಿ 35 ಮಾರ್ಕ್ಸ್ ಜನರಲ್ ಸೈನ್ಸಿಂದನೇ ಬಂದಿದೆ. ಸೊ ಇದು ಸ್ನೇಹಿತರೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು ನೀವು ಈ ಟಾಪಿಕ್ಗೆ. ಸೊ ಇದರಲ್ಲಿ ಸ್ನೇಹಿತರೆ 3 ಟಾಪಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ, ಇದನ್ನು ನೀವು ಸ್ನೇಹಿತರೆ ಕಂಪ್ಲೀಟಾಗಿ ಡೀಟೇಲ್ಡಾಗಿ ಫುಲ್ ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಸ್ನೇಹಿತರೆ ಮೆಂಟಲ್ ಎಬಿಲಿಟಿಯಲ್ಲಿ ಸ್ನೇಹಿತರೆ ಡೈರೆಕ್ಷನ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಟ್ರೈನ್ ರಿಲೇಟೆಡ್, ಮತ್ತು ಬ್ಲಡ್ ರಿಲೇಷನ್ಶಿಪ್, ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್, ಟೈಮ್ ಆ್ಯಂಡ್ ವರ್ಕ್, ಪ್ರಾಫಿಟ್ ಲಾಸ್. ಸೊ ಇದರಲ್ಲಿ ಸ್ನೇಹಿತರೆ ಇಂಪಾರ್ಟೆಂಟ್ ವೆಬ್ಸೈಟ್ಸ್ ಇದೆ ಆ್ಯಂಡ್ ಬುಕ್ಸ್ ಇದೆ, ನಾನು ಅದು ಮುಂದೆ ಹೇಳ್ತೀನಿ. ಸೊ ಅದನ್ನು ನೀವು ಕಂಪ್ಲೀಟಾಗಿ ಕವರ್ ಮಾಡಿದ್ರೆ ಸೊ ಈ ಟಾಪಿಕ್ಸಲ್ಲಿ ನೀವು ಸ್ನೇಹಿತರೆ ಆರಾಮಾಗಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಸ್ನೇಹಿತರೆ ಕರೆಂಟ್ ಅಫೇರ್ಸ್ ಅಂದರೆ ಸ್ನೇಹಿತರೆ ಈಗ ಕೊರೋನಾ ವೈರಸ್ ಆಗಿರ್ಬೋದು, CAB ಆಗಿರ್ಬೋದು, NRC, ಫಾಸ್ಟ್ಯಾಗ್ ಆಗಿರ್ಬೋದು, ಇಲ್ಲಾಂದರೆ ಸ್ನೇಹಿತರೆ ಗೌರ್ಮೆಂಟ್ ರೀಸೆಂಟಾಗಿ ಈಗ ಆತ್ಮನಿರ್ಭರ ಎಕನಾಮಿಕ್ ಪ್ಯಾಕೇಜನ್ನು ಘೋಷಣೆ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕರೆಂಟ್ ಅಫೇರ್ಸಲ್ಲಿ ಏನೇನಿದೆ ಸೊ ಅದನ್ನು ನೀವೆಲ್ಲ ಕಂಪ್ಲೀಟಾಗಿ ಸ್ಟಡಿ ಮಾಡಬೇಕು. ಸೊ ಕರೆಂಟ್ ಅಫೇರ್ಸ್ಗೆ ಸ್ನೇಹಿತರೆ ನೀವು ಸ್ಟಡಿ ಐಕಿ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಬೋದು. ನೆಕ್ಸ್ಟ್ ಸ್ನೇಹಿತರೆ ಸ್ಟ್ಯಾಟಿಕ್ ಜಿಕೆಯಲ್ಲಿ ಸ್ನೇಹಿತರೆ ಕರೆನ್ಸೀಸ್ ಆಗಿರ್ಬೋದು, ಕ್ಯಾಪಿಟಲ್ಸ್ ಆಗಿರ್ಬೋದು, ಇಲ್ಲಾಂದರೆ ಯಾವುದೋ ಆರ್ಗನೈಸೇಷನ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಇಲ್ಲಾಂದರೆ ಸ್ಥಾಪನೆ ಯಾವಾಗ ಆಗಿತ್ತು. ಸೊ ಈ ಥರ ಸ್ಟ್ಯಾಟಿಕ್ ಕ್ವಶನ್ಸ್ನ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಇದು ಸ್ನೇಹಿತರೆ ನೀವು ನಾನು ಬುಕ್ಸ್ನ ಸಜೆಸ್ಟ್ ಮಾಡ್ತೀನಿ. ಸೊ ಆ ಬುಕ್ಸ್ನ ನೀವು ರೆಫರ್ ಮಾಡಿದ್ರೆ ಇದರಲ್ಲೂ ಸಹ ಸ್ನೇಹಿತರೆ ನೀವು ಆರಾಮಾಗಿ ಕವರ್ ಮಾಡ್ಬೋದು. ನೆಕ್ಸ್ಟ್ ಸ್ನೇಹಿತರೆ ಎಕ್ಸಾಮ್ದು ಬ್ಲೂ ಪ್ರಿಂಟ್ ನೋಡಿ, ಟಾಪಿಕ್ ವೈಸ್ ಮಾರ್ಕ್ಸ್ ವೇಟೇಜ್, ಇದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಸ್ನೇಹಿತರೆ. ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನ ಅಟೆಂಡ್ ಮಾಡ್ತಾ ಇದ್ರೆ ನೀವು ಪ್ರಿವಿಯಸ್ 5 to 10 ಇಯರ್ಸ್ ಕ್ವಶನ್ ಪೇಪರ್ಸು ಪ್ರಿವಿಯಸ್ ಇಯರ್ದು ಅನಾಲಿಸಿಸ್ ಮಾಡಬೇಕು. ಎಷ್ಟು ಟಾಪಿಕಿಂದ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ, ಯಾವುದಕ್ಕೆ ಜಾಸ್ತಿ ಕಾನ್ಸಂಟ್ರೇಷನ್ ಇದೆ, ಮತ್ತು ಯಾವ ಟಾಪಿಕ್ಸ್ಗೆ ಜಾಸ್ತಿ ವೇಟೇಜ್ ಇದೆ. ಸೊ ಈ ಥರ ನೋಡಿಕೊಂಡು ನೀವು ಸ್ಟಡಿ ಮಾಡಬೇಕು. ಸೊ ಈ ಥರ ಸ್ಟಡಿ ಮಾಡಿದ್ರೆ ಸ್ನೇಹಿತರೆ ನೀವು ಶಾರ್ಟ್ ಡ್ಯೂರೇಷನಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು.
ಸೊ ರೀಸೆಂಟಾಗಿ ಸ್ನೇಹಿತರೆ ನಾನು 2 ಪೇಪರ್ದು ಅನಾಲಿಸಿಸ್ ಮಾಡಿದ್ದೀನಿ. ಫಸ್ಟ್ ಜನವರಿ, ಅದಾದಮೇಲೆ ಸ್ನೇಹಿತರೆ ಮಾರ್ಚ್. ಸೊ ಇದರಲ್ಲಿ ಸ್ನೇಹಿತರೆ ಆಲ್ಮೋಸ್ಟ್ ಸಿಮಿಲರ್ ಇದೆ. ಆದರೆ ಸ್ನೇಹಿತರೆ ಜನರಲ್ ಸೈನ್ಸಲ್ಲಿ ಜನವರಿಯಲ್ಲಿ 36 ಮಾರ್ಕ್ಸ್ ಜನರಲ್ ಸೈನ್ಸಿಂದನೇ ಬಂದಿದೆ. ಸೊ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ನೋಡಿ ಸ್ನೇಹಿತರೆ, ಹಿಸ್ಟ್ರಿಯಿಂದ 9 and 14, ಜೋಗ್ರಫಿ 12, 10, ಕಾನ್ಸ್ಟಿಟ್ಯೂಷನ್ 11, 11, ಜನರಲ್ ಸೈನ್ಸ್ 36, 13, ಎಕನಾಮಿ 3, 7, ಸ್ಟ್ಯಾಟಿಕ್ ಜಿಕೆ 10, 15, ಸ್ಕೀಮ್ಸ್ ಆ್ಯಂಡ್ ಪಾಲಿಸಿ 2 and 3, ಮೆಂಟಲ್ ಎಬಿಲಿಟಿ 10, 10, ಕರೆಂಟ್ ಅಫೇರ್ಸ್ 4 and 11, ಸ್ಪೋರ್ಟ್ಸ್ 3 and 5, ಕಂಪ್ಯೂಟರ್ ಆ್ಯಂಡ್ ಟೆಕ್ನಾಲಜಿ 3 and 2. ಸೊ ಸ್ನೇಹಿತರೆ ನೀವು ಈ ಥರ ಅನಾಲಿಸಿಸ್ ಮಾಡಿ ಮತ್ತು ಯಾವ ಟಾಪಿಕ್ಗೆ ಜಾಸ್ತಿ ವೇಟೇಜ್ ಇದೆ ಅದನ್ನು ಪ್ರಿಫರೆನ್ಸ್ ಕೊಟ್ಟು ನೀವು ಸ್ಟಡಿ ಮಾಡಿದ್ರೆ ಶಾರ್ಟ್ ಡ್ಯೂರೇಷನಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ಬೋದು. ಸೊ ಇದಾಯಿತು ಸ್ನೇಹಿತರೆ ಎಕ್ಸಾಮ್ದು ಬ್ಲೂ ಪ್ರಿಂಟ್. ಇವಾಗ ನೆಕ್ಸ್ಟ್ ಸ್ನೇಹಿತರೆ ಜಿಕೆದು ಇಂಪಾರ್ಟೆಂಟ್ ಟಾಪಿಕ್ಸ್ನ ನೋಡೋಣ. ಸೊ ಫ್ರೆಂಡ್ಸ್, ಜಿಕೆದು ಮೋಸ್ಟ್ ಇಂಪಾರ್ಟೆಂಟ್ 75 ಸ್ಕೋರಿಂಗ್ ಟಾಪಿಕ್ಸ್ ನೋಡಿ ಸ್ನೇಹಿತರೆ. ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್. ಈ ಟಾಪಿಕ್ಕಿಂದ ಡೈರೆಕ್ಟ್ ಟಿಕ್ಟೋ ಕ್ವಶನ್ಸ್ ಇರುತ್ತೆ. ಸೊ ಆದಷ್ಟು ಫಸ್ಟ್ ಈ ಟಾಪಿಕ್ಸ್ನ ಕವರ್ ಮಾಡಿ. ಫಸ್ಟ್ ಸ್ನೇಹಿತರೆ ಚೀಫ್ ಮಿನಿಸ್ಟರ್ಸ್ ಆ್ಯಂಡ್ ಗವರ್ನರ್, ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿ ಮತ್ತು ಗವರ್ನರ್ನ ಕವರ್ ಮಾಡಿ. ಅದಾದಮೇಲೆ ಸ್ನೇಹಿತರೆ ನ್ಯಾಷನಲ್ ಪಾರ್ಕ್, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ನ್ಯಾಷನಲ್ ಪಾರ್ಕಿಂದ ಡಿಟ್ಟೋ ಕ್ವಶನ್ ಇದ್ದೇ ಇರುತ್ತೆ. ಅದಾದಮೇಲೆ ಅವಾರ್ಡ್ಸ್, ಇಂಪಾರ್ಟೆಂಟ್ ಅವಾರ್ಡ್ಸ್ ಸ್ನೇಹಿತರೆ. ನೋಬಲ್ ಅವಾರ್ಡ್ಸ್ ಆಗಿರ್ಬೋದು, ಇಲ್ಲಾಂದರೆ ಪದ್ಮ ಅವಾರ್ಡ್ಸ್ ಆಗಿರ್ಬೋದು, ಇಲ್ಲಾಂದರೆ ಸ್ಪೋರ್ಟ್ಸ್ ಕ್ಯಾಟಗರಿಯಿಂದ ಅವಾರ್ಡ್ಸ್ ಆಗಿರ್ಬೋದು, ಇಲ್ಲಾಂದರೆ ಫಿಲ್ಮ್ ಕ್ಯಾಟಗರಿಯಿಂದ ಅವಾರ್ಡ್ಸ್ ಆಗಿರ್ಬೋದು. ಸೊ ಈ ಥರ ಇಂಪಾರ್ಟೆಂಟ್ ಅವಾರ್ಡ್ಸ್ನ ಕವರ್ ಮಾಡಿ. ಅದಾದಮೇಲೆ ಸ್ನೇಹಿತರೆ ಗೌರ್ಮೆಂಟ್ ಸ್ನೇಹಿತರೆ ಇಂಪಾರ್ಟೆಂಟ್ ಸ್ಕೀಮ್ಸ್ನ ಲಾಂಚ್ ಮಾಡಿರುತ್ತೆ. ಅದರಲ್ಲಿ ಸ್ನೇಹಿತರೆ ಇಂಪಾರ್ಟೆಂಟ್ ಫ್ಲಾಗ್ಶಿಪ್ ಸ್ಕೀಮ್ಸ್ನ ನೀವು ಕವರ್ ಮಾಡಿ. ನೆಕ್ಸ್ಟ್ ಸ್ನೇಹಿತರೆ ಇಸ್ರೋ, DRDO, ನಾಸಾ, ಇದು ಇಂಪಾರ್ಟೆಂಟ್ ಟಾಪಿಕ್ ಸ್ನೇಹಿತರೆ. ಯಾವುದಾದ್ರೂ ಸೆಟ್ಲಾಂಟ್ ಲಾಂಚ್ ಮಾಡ್ತಾ ಇದ್ರೆ, ಏನಾದರೂ ಇನ್ವೆನ್ಷನ್ ಮಾಡ್ತಾ ಇದ್ರೆ, ಇಲ್ಲಾಂದರೆ ಅವ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಸ್ಥಾಪನೆ ಯಾವಾಗ ಆಗಿತ್ತು, ಇಲ್ಲಾಂದರೆ ಅವ್ರದ್ದು ಅಧ್ಯಕ್ಷರು ಯಾರಿದ್ದಾರೆ, ಸೊ ಈ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. ನೆಕ್ಸ್ಟ್ ಸ್ನೇಹಿತರೆ ರ್ಯಾಂಕಿಂಗ್ ಇನ್ ಇಂಡೆಕ್ಸಿಸ್, ಇದು ಇಂಪಾರ್ಟೆಂಟ್ ಟಾಪಿಕ್ ಸ್ನೇಹಿತರೆ. ರ್ಯಾಂಕಿಂಗ್ ಇನ್ ಇಂಡೆಕ್ಸಿಸ್ ಅಂದರೆ ಸ್ನೇಹಿತರೆ ಎಕ್ಸಾಂಪಲ್ಗೆ ಸ್ನೇಹಿತರೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಆಗಿರ್ಬೋದು, ಇಲ್ಲಾಂದರೆ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಆಗಿರ್ಬೋದು, ಇಲ್ಲಾಂದರೆ ಹ್ಯಾಂಗರ್ ಇಂಡೆಕ್ಸ್ ಆಗಿರ್ಬೋದು. ಸೊ ಈ ಥರ ಸ್ನೇಹಿತರೆ ಇಂಪಾರ್ಟೆಂಟ್ ಇಂಡೆಕ್ಸಸ್ನ ನೀವು ಕವರ್ ಮಾಡಬೇಕು ಸ್ನೇಹಿತರೆ. ಈ ರ್ಯಾಂಕಿಂಗ್ಸಲ್ಲಿ ಯಾವ ದೇಶ ಮೊದಲನೇ ಸ್ಥಾನದಲ್ಲಿದೆ ಆ್ಯಂಡ್ ಈ ರ್ಯಾಂಕಿಂಗ್ಸಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ, ಅಥವಾ ಈ ರ್ಯಾಂಕಿಂಗ್ ಯಾರು ಬಿಡುಗಡೆ ಮಾಡ್ತಾರೆ, ಸೊ ಈ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. ನೆಕ್ಸ್ಟ್ ಸ್ನೇಹಿತರೆ ಇಂಪಾರ್ಟೆಂಟ್ ಡೇಸ್ ಆ್ಯಂಡ್ ಥೀಮ್, ಇದು ಇಂಪಾರ್ಟೆಂಟ್ ಟಾಪಿಕ್ ಸ್ನೇಹಿತರೆ. ಈ ಟಾಪಿಕ್ಕಿಂದ ಡಿಟ್ಟೋ ಕ್ವಶನ್ಸ್ ಇರುತ್ತೆ. ಎಕ್ಸಾಂಪಲ್ಗೆ ಅಂದರೆ ಸ್ನೇಹಿತರೆ ನ್ಯಾಷನಲ್ ವೋಟರ್ಸ್ ಡೇ ಆಗಿರ್ಬೋದು, ಇಲ್ಲಾಂದರೆ ವರ್ಲ್ಡ್ ಕಿಡ್ನಿ ಡೇ ಆಗಿರ್ಬೋದು, ಇಲ್ಲಾಂದರೆ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಆಗಿರ್ಬೋದು, ನ್ಯಾಷನಲ್ ಸೈನ್ಸ್ ಡೇ. ಸೊ ಈ ಥರ ಸ್ನೇಹಿತರೆ ಇಂಪಾರ್ಟೆಂಟ್ ಡೇಸ್ ಆ್ಯಂಡ್ ಸ್ನೇಹಿತರೆ ಅದರದ್ದು ಪರ್ಟಿಕ್ಯುಲರ್ ಥೀಮ್ನ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. ಇಲ್ಲಾಂದರೆ ಸ್ನೇಹಿತರೆ ಆ ಡೇ ಯಾವಾಗ ಫಸ್ಟ್ ಟೈಮ್ ಆಚರಿಸಲಾಯಿತು, ಸೊ ಈ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. ನೆಕ್ಸ್ಟ್ ಸ್ನೇಹಿತರೆ ಸ್ಪೋರ್ಟ್ಸ್ ಅವಾರ್ಡ್ಸ್ ಆ್ಯಂಡ್ ವೆನ್ಯೂಸ್, ಇದು ಇಂಪಾರ್ಟೆಂಟ್ ಟಾಪಿಕ್ ಸ್ನೇಹಿತರೆ. ಸ್ಪೋರ್ಟ್ಸಲ್ಲಿ ಸ್ನೇಹಿತರೆ ಫುಟ್ಬಾಲ್, ಕ್ರಿಕೆಟ್, IPL, ಅದಾದಮೇಲೆ ಸ್ನೇಹಿತರೆ ಒಲಿಂಪಿಕ್ ಗೇಮ್ಸ್, ಸೌತ್ ಏಷ್ಯನ್ ಗೇಮ್ಸ್, ಇಲ್ಲಾಂದರೆ ಖೇಲೋ ಇಂಡಿಯಾ ಗೇಮ್ಸ್. ಸೊ ಈ ಥರ ಇಂಪಾರ್ಟೆಂಟ್ ಗೇಮ್ಸು ಕ್ವಶನ್ಸ್ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. ಆ್ಯಂಡ್ ಸ್ನೇಹಿತರೆ ವೆನ್ಯೂಸ್ನ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. ಈ ಖೇಲೋ ಇಂಡಿಯಾ ಗೇಮ್ಸ್ ಎಲ್ಲಿ ಆರ್ಗನೈಸ್ ಆಗಿತ್ತು, ಇಲ್ಲಾಂದರೆ ಒಲಿಂಪಿಕ್ಸ್ ಎಲ್ಲಿ ನಡೆಯಲಿದೆ, ಇಲ್ಲಾಂದರೆ ವರ್ಲ್ಡ್ ಕಪ್ ಎಲ್ಲಿ ನಡೆಯಲಿದೆ. ಸೊ ಈ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. ಅದಾದಮೇಲೆ ಸ್ನೇಹಿತರೆ ಬುಕ್ಸ್ ಆ್ಯಂಡ್ ಆಥರ್ಸ್, ಇದು ಇಂಪಾರ್ಟೆಂಟ್ ಟಾಪಿಕ್ ಸ್ನೇಹಿತರೆ. ಇದನ್ನು ನೀವು ಕವರ್ ಮಾಡಬೇಕು. ಅದಾದಮೇಲೆ ಸ್ನೇಹಿತರೆ ಬ್ರ್ಯಾಂಡ್ ಅಂಬಾಸಿಡರ್ಸ್, ಇದು ಇಂಪಾರ್ಟೆಂಟ್ ಟಾಪಿಕ್ ಸ್ನೇಹಿತರೆ. ಅಡಿಡಾಸ್ನು ಬ್ರ್ಯಾಂಡ್ ಅಂಬಾಸಿಡರ್ ಯಾರಿದ್ದಾರೆ, ಪುಮಾದು ಬ್ರ್ಯಾಂಡ್ ಅಂಬಾಸಿಡರ್ ಯಾರಿದ್ದಾರೆ, DD ಕಿಸಾನ್ ಚಾನಲ್ದು ಬ್ರ್ಯಾಂಡ್ ಅಂಬಾಸಿಡರ್ ಯಾರಿದ್ದಾರೆ, ಫಿಟ್ ಇಂಡಿಯಾದು ಬ್ರ್ಯಾಂಡ್ ಅಂಬಾಸಿಡರ್ ಯಾರಿದ್ದಾರೆ. ಸೊ ಈ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಸ್ನೇಹಿತರೆ ನೀವು ಎಲ್ಲ ಬ್ರ್ಯಾಂಡ್ ಅಂಬಾಸಿಡರ್ಸ್ನ ಕವರ್ ಮಾಡಿ. ಅದಾದಮೇಲೆ ಸ್ನೇಹಿತರೆ ಟಾಪ್ ಕಂಪ್ನೀಸ್ ಆ್ಯಂಡ್ ಫೌಂಡರ್ಸ್ ಆ್ಯಂಡ್ CEO, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಟಾಪ್ ಕಂಪ್ನೀಸ್ ಅಂದರೆ ಸ್ನೇಹಿತರೆ ಭಾರತದಲ್ಲಿ ಇನ್ಫೋಸಿಸ್ ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, ಮೈಕ್ರೋಸಾಫ್ಟ್ ಆಗಿರ್ಬೋದು, ಇಲ್ಲಾಂದರೆ ಫೇಸ್ಬುಕ್ ಆಗಿರ್ಬೋದು. ಈ ಥರದ್ದು ಫೌಂಡರ್ ಯಾರಿದ್ದಾರೆ, CEO ಯಾರಿದ್ದಾರೆ, ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಈ ಥರದ್ದು ಸ್ಥಾಪನೆ ಯಾವಾಗ ಆಗಿತ್ತು. ಸೊ ಈ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. ನೆಕ್ಸ್ಟ್ ಸ್ನೇಹಿತರೆ ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್, ಚೀಫ್, ಹೆಡ್ ಕ್ವಾರ್ಟರ್ಸ್ ಆ್ಯಂಡ್ ಫೌಂಡೇಶನ್, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಗಿರ್ಬೋದು ಅಥವಾ ಇಂಡಿಯನ್ ಆರ್ಗನೈಸೇಷನ್ ಆಗಿರ್ಬೋದು. ಇಂಟರ್ನ್ಯಾಷನಲ್ ಸ್ನೇಹಿತರೆ ಯುನೈಟೆಡ್ ನೇಷನ್ಸ್ ಆಗಿರ್ಬೋದು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಆಗಿರ್ಬೋದು, ಇಲ್ಲಾಂದರೆ ನಾಸಾ ಆಗಿರ್ಬೋದು. ಅದಾದಮೇಲೆ ಸ್ನೇಹಿತರೆ ಇಂಡಿಯನಲ್ಲಿ ಸ್ನೇಹಿತರೆ ಇಸ್ರೋ ಆಗಿರ್ಬೋದು, ಬಾರ್ಕ್ ಆಗಿರ್ಬೋದು, DRDO ಆಗಿರ್ಬೋದು, ಇಲ್ಲಾಂದರೆ ನೀತಿ ಆಯೋಗ ಆಗಿರ್ಬೋದು. ಈ ಥರದ್ದು ಚೀಫ್ ಯಾರಿದ್ದಾರೆ, ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಈ ಥರದ್ದು ಸ್ಥಾಪನೆ ಯಾವಾಗ ಆಗಿತ್ತು, ಇಲ್ಲಾಂದರೆ ಅವ್ರದ್ದು CEO ಯಾರಿದ್ದಾರೆ. ಸೊ ಈ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. ನೆಕ್ಸ್ಟ್ ಸ್ನೇಹಿತರೆ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ಗೆ ಸ್ನೇಹಿತರೆ ಒಂದು ಸ್ಪೆಷಲ್ ವರ್ಡ್ ಇರುತ್ತೆ. ಆ ವರ್ಡ್ನ ಕೇಳ್ಬೋದು, ಇಲ್ಲಾಂದರೆ ಆ ಎಕ್ಸಸೈಸ್ ಯಾವ ಕಂಟ್ರೀಸ್ನು ಪಾರ್ಟಿಸಿಪೇಟ್ ಮಾಡಿದ್ರು ಆ ಎಕ್ಸಸೈಸಲ್ಲಿ, ಇಲ್ಲಾಂದರೆ ಆ ಎಕ್ಸಸೈಸ್ ಎಲ್ಲಿ ಕಂಡಕ್ಟ್ ಆಗಿತ್ತು, ಯಾವ ಪ್ಲೇಸಲ್ಲಿ ಕಂಡಕ್ಟ್ ಆಗಿತ್ತು. ಸೊ ಈ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. ಅದಾದಮೇಲೆ ಸ್ನೇಹಿತರೆ ಡಾನ್ಸಸ್ ಆ್ಯಂಡ್ ಫೆಸ್ಟಿವಲ್ಸ್ ಆ್ಯಂಡ್ ಕಲ್ಚರ್, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಅದಾದಮೇಲೆ ಸ್ನೇಹಿತರೆ ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ಸ್, ರೀಸೆಂಟಾಗಿ ಯಾರಾದರೂ ಅಪಾಯಿಂಟ್ ಆಗಿದ್ದಾರೆ. ಎಕ್ಸಾಂಪಲ್ಗೆ ಸ್ನೇಹಿತರೆ ಎಲೆಕ್ಷನ್ ಕಮಿಷನ್ದು ಚೇರ್ಮನ್, ಇಲ್ಲಾಂದರೆ ಫಿಕ್ಕಿದು ಚೇರ್ಮನ್, ಇಲ್ಲಾಂದರೆ ನಾಸ್ಕಾಮ್ದು ಅಧ್ಯಕ್ಷರು. ಸೊ ಈ ಥರ ಯಾರಾದರೂ ರೀಸೆಂಟಾಗಿ ಅಪಾಯಿಂಟ್ ಆಗಿದ್ದರೆ ಅವ್ರದ್ದು ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. ಅದಾದಮೇಲೆ ಸ್ನೇಹಿತರೆ ಇಂಪಾರ್ಟೆಂಟ್ ಅಬ್ರಿವೇಷನ್ಸ್. ನೆಕ್ಸ್ಟ್ ಸ್ನೇಹಿತರೆ ಬೇಸಿಕ್ ಕಂಪ್ಯೂಟರ್ ಆ್ಯಂಡ್ ಸೋಷಿಯಲ್ ಮೀಡಿಯಾ. ಬೇಸಿಕ್ ಕಂಪ್ಯೂಟರಲ್ಲಿ ಸ್ನೇಹಿತರೆ ಬೇಸಿಕ್ ಕಂಪ್ಯೂಟರ್ ಜನರೇಷನ್ಸ್ ನೋಡಬೇಕು. ಫೌಂಡರ್ ಕಂಪ್ಯೂಟರ್ ಯಾರು ಕಂಡು ಹಿಡಿದಿದ್ರು, ಇಲ್ಲಾಂದರೆ ಕಂಪ್ಯೂಟರಲ್ಲಿ ಲೇಟೆಸ್ಟ್ ಟೆಕ್ನಾಲಜಿ ಯಾವ್ದು ನಡೀತಾ ಇದೆ. ಅದಾದಮೇಲೆ ಸ್ನೇಹಿತರೆ ಸೋಷಿಯಲ್ ಮೀಡಿಯಾ ಬೇಸಿಕ್ಸ್. ಸೋಷಿಯಲ್ ಮೀಡಿಯಾ ಅಂದರೆ ಸ್ನೇಹಿತರೆ ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು,
ಟಿಕ್ಟಾಕ್ ಆಗಿರ್ಬೋದು, ಇದ್ರದ್ದು ಫೌಂಡರ್ ಯಾರು, ಮತ್ತೆ CEO ಯಾರಿದ್ದಾರೆ, ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಸ್ಥಾಪನೆ ಯಾವಾಗ ಆಗಿತ್ತು. ಸೊ ಈ ಥರ ಸ್ನೇಹಿತರೆ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿರಬೇಕು. ನೆಕ್ಸ್ಟ್ ಸ್ನೇಹಿತರೆ ಇಂಪಾರ್ಟೆಂಟ್ ಸಬ್ಮಿಟ್ಸ್. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಸಬ್ಮಿಟ್ಸಲ್ಲಿ ಸ್ನೇಹಿತರೆ ಬ್ಯಾಕ್ ಸಬ್ಮಿಟ್ ಆಗಿರ್ಬೋದು, ಬ್ರಿಕ್ ಸಬ್ಮಿಟ್ ಆಗಿರ್ಬೋದು, ಇಲ್ಲಾಂದರೆ ವರ್ಲ್ಡ್ ಎಕನಾಮಿಕ್ ಸಬ್ಮಿಟ್ ಆಗಿರ್ಬೋದು. ಸೊ ಈ ಥರ ಇಂಪಾರ್ಟೆಂಟ್ ಸಬ್ಮಿಟ್ಸು ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. ಅದಾದಮೇಲೆ ಸ್ನೇಹಿತರೆ ರಿವರ್ಸ್ ಆ್ಯಂಡ್ ಡ್ಯಾಮ್ಸ್. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ರಿವರ್ಸ್ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಯಾವುದು, ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಯಾವುದು, ಮತ್ತು ನಮ್ಮ ಕರ್ನಾಟಕದಲ್ಲಿ ಮೇನ್ ಫೋಕಸ್ ಇರಬೇಕು ಸ್ನೇಹಿತರೆ. ಅದಾದಮೇಲೆ ಡ್ಯಾಮ್ಸ್, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಅದಾದಮೇಲೆ ಪ್ಲಾನೆಟ್ಸ್ ಆ್ಯಂಡ್ ಸೋಲಾರ್ ಸಿಸ್ಟಮಲ್ಲಿ ಸ್ನೇಹಿತರೆ ಲೇಯರ್ ಆಫ್ ಅಟ್ಮಾಸ್ಫಿಯರ್ ಕೇಳ್ಬೋದು, ಇಲ್ಲಾಂದರೆ ಲೇಯರ್ ಆಫ್ ಸನ್ ಕೇಳ್ಬೋದು. ಅದಾದಮೇಲೆ ಸ್ನೇಹಿತರೆ ಪ್ಲಾನೆಟ್ಸಲ್ಲಿ ಹಾಟೆಸ್ಟ್ ಪ್ಲಾನೆಟ್ ಯಾವುದು, ಕೋಲ್ಡೆಸ್ಟ್ ಪ್ಲಾನೆಟ್ ಯಾವುದು, ಯಾವ ಪ್ಲಾನೆಟ್ಸ್ಗೆ ಎಷ್ಟು ಸ್ಯಾಟಲೈಟ್ಸ್ ಇದೆ. ಸೊ ಈ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. ನೆಕ್ಸ್ಟ್ ಸ್ನೇಹಿತರೆ ಕಾನ್ಸ್ಟಿಟ್ಯೂಷನ್ ಫಾರ್ಮೇಷನ್ ಹೇಗಾಯಿತು, ಮತ್ತು BR ಅಂಬೇಡ್ಕರ್ ರಿಲೇಟೆಡ್ ಕ್ವಶನ್ಸ್, ಇಲ್ಲಾಂದರೆ ಡ್ರಾಫ್ಟಿಂಗ್ ಕಮಿಟಿ ರಿಲೇಟೆಡ್ ಕ್ವಶನ್ಸ್ನ ಕೇಳೋ ತುಂಬ ಪಾಸಿಬಿಲಿಟೀಸ್ ಇರುತ್ತೆ. ಅದಾದಮೇಲೆ ಸ್ನೇಹಿತರೆ ಸೈಕ್ಲೋನ್ಸು ಇಂಪಾರ್ಟೆಂಟ್ ಸ್ನೇಹಿತರೆ. ರೀಸೆಂಟಾಗಿ ಫನಿ ಸೈಕ್ಲೋನ್ ಆಗಿರ್ಬೋದು, ಅಂಫೈನ್ ಸೈಕ್ಲೋನ್ ಆಗಿರ್ಬೋದು, ಇಲ್ಲಾಂದರೆ ಮಹಾರಾಷ್ಟ್ರದಲ್ಲಿ ನಿಸರ್ಗ ಸೈಕ್ಲೋನ್. ಸೊ ಈ ಥರ ರಿಲೇಟೆಡ್ ಇಂಪಾರ್ಟೆಂಟ್ ಸೈಕ್ಲೋನ್ಸು ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. ನೆಕ್ಸ್ಟ್ ಸ್ನೇಹಿತರೆ ಕರ್ನಾಟಕ ಆ್ಯಂಡ್ ಇಂಡಿಯನ್ ಸಾಯಿಲ್. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಕರ್ನಾಟಕ ಆ್ಯಂಡ್ ಇಂಡಿಯನ್ ಸಾಯಿಲ್. ನೆಕ್ಸ್ಟ್ ಸ್ನೇಹಿತರೆ ಇಂಪಾರ್ಟೆಂಟ್ ಟಾಪಿಕ್ ಇಂಡಿಯನ್ ರೈಲ್ವೇಸ್. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಇಂಡಿಯನ್ ರೈಲ್ವೇ ಝೋನ್ಸಲ್ಲಿ ಎಷ್ಟು ಝೋನ್ಸ್ ಇದೆ, ಇಲ್ಲಾಂದರೆ ಆ ಝೋನ್ಸ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಫಾಸ್ಟೆಸ್ಟ್ ಟ್ರೈನ್ ಯಾವುದು, ಫಸ್ಟ್ ಟ್ರೈನ್ ಯಾವುದು, ಇಲ್ಲಾಂದರೆ ಫಾದರ್ ಆಫ್ ಇಂಡಿಯನ್ ರೈಲ್ವೇಸ್ ಯಾವುದು, ಇಲ್ಲಾಂದರೆ ರೈಲ್ವೆ ಮಿನಿಸ್ಟರ್ ಯಾರು, ಇಲ್ಲಾಂದರೆ ರೈಲ್ವೆ ಬೋರ್ಡ್ದು ಚೇರ್ಮನ್ ಯಾರಿದ್ದಾರೆ. ಸೊ ಈ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. ಅದಾದಮೇಲೆ ಸ್ನೇಹಿತರೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆಫ್ ಇಂಡಿಯಾ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಅದಾದಮೇಲೆ ಡಿಸ್ಕವರಿ ಆ್ಯಂಡ್ ಇನ್ವೆನ್ಷನ್ಸ್. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಅದಾದಮೇಲೆ ಇಂಪಾರ್ಟೆಂಟ್ ಏರ್ಪೋರ್ಟ್ಸ್ ಆ್ಯಂಡ್ ಸ್ಟೇಡಿಯಮ್ಸಲ್ಲಿ ಸ್ನೇಹಿತರೆ ಕ್ರಿಕೆಟ್ ಸ್ಟೇಡಿಯಮ್ಸ್. ಅದಾದಮೇಲೆ ಪೋರ್ಟ್ಸ್ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾಕಂದರೆ ರೀಸೆಂಟಾಗಿ ಕೋಲ್ಕತ್ತಾ ಪೋರ್ಟ್ನ ಶ್ಯಾಮ್ ಪ್ರಸಾದ್ ಮುಖರ್ಜಿ ಏರ್ಪೋರ್ಟ್ ಅಂತ ರಿನೇಮ್ ಮಾಡಿದ್ದಾರೆ. ಸೊ ಈ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. ಅದಾದಮೇಲೆ ಸ್ನೇಹಿತರೆ RBI, SBI, ನಬಾರ್ಡ್ ಆ್ಯಂಡ್ SEBI. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಇದರದ್ದು ಫಂಕ್ಷನ್ಸ್, ಪ್ರಸ್ತುತ ಮುಖ್ಯಸ್ಥರು ಯಾರಿದ್ದಾರೆ, ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಆ್ಯಂಡ್ ಸ್ಥಾಪನೆ ಯಾವಾಗ ಆಗಿದೆ. ಸೊ ಈ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. ಅದಾದಮೇಲೆ ಸ್ನೇಹಿತರೆ ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ ಆ್ಯಂಡ್ ಇಂಡಿಯನ್ ಏರ್ಫೋರ್ಸ್. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಆಫೀಸರ್ಸ್ದು ರಿಟೈರ್ಮೆಂಟ್ ಏಜ್ ಆಗಿರ್ಬೋದು, ಇಲ್ಲ ಅಂದರೆ ಅವ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಸೊ ಹೇಗೆ ಫಂಕ್ಷನ್ ಆಗುತ್ತೆ. ಸೊ ಈ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. ನೆಕ್ಸ್ಟ್ ಸ್ನೇಹಿತರೆ ನ್ಯಾಷನಲ್ ಹೈವೇಸ್. ಇದು ಇಂಪಾರ್ಟೆಂಟ್ ಟಾಪಿಕ್ ಸ್ನೇಹಿತರೆ. ನ್ಯಾಷನಲ್ ಹೈವೇಸ್ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಎಲ್ಲಿಂದ ಪಾಸ್ ಆಗುತ್ತೆ, ಮತ್ತು ಸ್ನೇಹಿತರೆ ನಮ್ಮ ಕರ್ನಾಟಕದಿಂದ ನಮ್ಮ ಕರ್ನಾಟಕ ಸ್ಟೇಟಿಂದ ಯಾವ್ಯಾವ ಹೈವೇ ಪಾಸ್ ಆಗುತ್ತೆ. ಸೊ ಈ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. ಅದಾದಮೇಲೆ ಸ್ನೇಹಿತರೆ ರೀಸೆಂಟ್ ಅಪಾಯಿಂಟ್ಮೆಂಟ್. ಯಾರಾದರೂ ರೀಸೆಂಟಾಗಿ ಅಪಾಯಿಂಟ್ ಆಗಿದ್ದರೆ ಇಸ್ರೋದು ಚೇರ್ಮನ್, ಎಲೆಕ್ಷನ್ ಕಮಿಷನ್ದು ಚೇರ್ಮನ್, ಇಲ್ಲಾಂದರೆ DRDOದು ಚೇರ್ಮನ್, ಇಲ್ಲಾಂದರೆ ನೀತಿ ಆಯೋಗದ ಚೇರ್ಮನ್. ಸೊ ಯಾರಾದರೂ ಅಪಾಯಿಂಟ್ ಆಗಿದ್ದರೆ ಈ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. ಅದಾದಮೇಲೆ ಸ್ನೇಹಿತರೆ ಕರ್ನಾಟಕ ಸ್ಟೇಟ್ ಫಾರ್ಮೇಷನ್. ಕರ್ನಾಟಕ ಹೇಗೆ ಫಾರ್ಮ್ ಆಯಿತು, ಈ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. ಅದಾದಮೇಲೆ ಸ್ನೇಹಿತರೆ ನೆಕ್ಸ್ಟ್ GI ಟ್ಯಾಗ್ಸ್. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. GI ಟ್ಯಾಗ್ಸ್ ರೀಸೆಂಟಾಗಿ ಸ್ನೇಹಿತರೆ ಕಾಶ್ಮೀರಿ ಸ್ಯಾಫ್ರಾನ್, ಮಣಿಪುರಿ ಬ್ಲ್ಯಾಕ್ ರೈಸ್ಗೆ GI ಟ್ಯಾಗ್ ಸಿಕ್ಕಿದೆ. ಸೊ ಸ್ನೇಹಿತರೆ ನಮ್ಮ ಕರ್ನಾಟಕದಿಂದ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. ನೆಕ್ಸ್ಟ್ ಸ್ನೇಹಿತರೆ ಆಲ್ ಡಿಸ್ಟ್ರಿಕ್ಟ್ಸ್ದು ಬೇಸಿಕ್ ಇನ್ಫಾರ್ಮೇಷನ್. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಎಕ್ಸಾಂಪಲ್ ಬೀದರ್ ಬಿದ್ರಿವೇರ್ಗೆ ಫೇಮಸ್ ಇದೆ, ಚನ್ನಪಟ್ಟಣ ಟಾಯ್ಸ್ಗೆ ಫೇಮಸ್ ಇದೆ. ಇಲ್ಲಾಂದರೆ ಸ್ನೇಹಿತರೆ ಆ ಡಿಸ್ಟ್ರಿಕ್ಟ್ಸಲ್ಲಿ ಏನಾದರೂ ವಾಟರ್ ಫಾಲ್ಸ್ ಇದೆಯಾ, ಯಾವುದಾದ್ರೂ ಟೂರಿಸ್ಟ್ ಪ್ಲೇಸ್ ಇದೆ, ಇಲ್ಲಾಂದರೆ ಇಂಪಾರ್ಟೆಂಟ್ ಸ್ಟೇಡಿಯಮ್ಸ್ ಇದೆಯಾ. ಸೊ ಈ ಥರ ನೀವು ಇಂಪಾರ್ಟೆಂಟ್ ಎಲ್ಲ ಡಿಸ್ಟ್ರಿಕ್ಟ್ಸ್ದು ಇನ್ಫಾರ್ಮೇಷನ್ನ ಕವರ್ ಮಾಡಬೇಕು. ಅದಾದಮೇಲೆ ಸ್ನೇಹಿತರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಅದಾದಮೇಲೆ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲೇ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇದೆ ಅದನ್ನು ನೀವು ಸ್ಟಡಿ ಮಾಡಬೇಕು. ಅದಾದಮೇಲೆ ಸ್ನೇಹಿತರೆ ಇಂಪಾರ್ಟೆಂಟ್ ಟೂರಿಸ್ಟ್ ಪ್ಲೇಸಸ್ ಕರ್ನಾಟಕದಲ್ಲಿ ಆ್ಯಂಡ್ ಸ್ನೇಹಿತರೆ ಇಂಡಿಯಾದಲ್ಲಿನೂ ನೀವು ಕವರ್ ಮಾಡಬೇಕು. ಅದಾದಮೇಲೆ ಸ್ನೇಹಿತರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್. ಇದು ಇಂಪಾರ್ಟೆಂಟ್ ಟಾಪಿಕ್ ಸ್ನೇಹಿತರೆ. ಅದಾದಮೇಲೆ ನೇಬರಿಂಗ್ ಕಂಟ್ರೀಸ್ದು ಬೇಸಿಕ್ ಇನ್ಫಾರ್ಮೇಷನ್. ನೇಬರಿಂಗ್ ಕಂಟ್ರೀಸ್ ಅಂದರೆ ಸ್ನೇಹಿತರೆ ಶ್ರೀಲಂಕಾ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಚೈನಾ ಆಗಿರ್ಬೋದು, ಭೂಟಾನ್ ಆಗಿರ್ಬೋದು, ಬಾಂಗ್ಲಾದೇಶ್ ಆಗಿರ್ಬೋದು. ಅವ್ರದ್ದು ಕರೆನ್ಸಿ ಏನಿದೆ, ಕ್ಯಾಪಿಟಲ್ ಏನಿದೆ, ಮತ್ತು ಅವ್ರ ಪಾರ್ಲಿಮೆಂಟ್ದು ಹೆಸರೇನು, ಅವರು ಪ್ರೆಸಿಡೆಂಟ್ ಯಾರಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಯಾರಿದ್ದಾರೆ. ಸೊ ಈ ಥರ ನೀವು ಬೇಸಿಕ್ ಇನ್ಫಾರ್ಮೇಷನ್ ನೀವು ಕವರ್ ಮಾಡಬೇಕು. ಅದಾದಮೇಲೆ ಸ್ನೇಹಿತರೆ ಕರ್ನಾಟಕದ ವಾಟರ್ ಫಾಲ್ಸ್. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ವಾಟರ್ ಫಾಲ್ಸ್ದು ನೆಕ್ಸ್ಟ್ ಸ್ನೇಹಿತರೆ ಕರ್ನಾಟಕ ಸೆನ್ಸಸ್. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಕರ್ನಾಟಕ ಸೆನ್ಸಸ್. ನೆಕ್ಸ್ಟ್ ಸ್ನೇಹಿತರೆ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಫ್ರಮ್ ಕರ್ನಾಟಕ. ಇದು ಇಂಪಾರ್ಟೆಂಟ್ ಟಾಪಿಕ್ ಸ್ನೇಹಿತರೆ. ಎಕ್ಸಾಂಪಲ್ ರಾಹುಲ್ ದ್ರಾವಿಡ್ ಅವರು ಆಗಿರ್ಬೋದು, ಅನಿಲ್ ಕುಂಬ್ಳೆ, ಇಲ್ಲಾಂದರೆ ಸುಧಾಮೂರ್ತಿ. ಈ ಥರ ಸ್ನೇಹಿತರೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ನ ನೀವು ಕವರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸ್ನೇಹಿತರೆ ಈಗ VRLದು ವಿಜಯ್ ಶಂಕೇಶ್ವರ್ ಅವ್ರನ್ನ ನೀವು ಕವರ್ ಮಾಡಬೇಕು ಸ್ನೇಹಿತರೆ. ಯಾಕೆಂದರೆ ರೀಸೆಂಟಾಗಿ ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಸಿಕ್ಕಿದೆ. ಸೊ ಹಾಗಾಗಿ ನೀವು ಎಲ್ಲ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಫ್ರಮ್ ಕರ್ನಾಟಕ ನೀವು ಕವರ್ ಮಾಡಬೇಕು. ನೆಕ್ಸ್ಟ್ ಸ್ನೇಹಿತರೆ ಹೈಡ್ರೋ ಪವರ್ ಪ್ಲಾಂಟ್ಸ್ ಇನ್ ಕರ್ನಾಟಕ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಹೈಡ್ರೋ ಪವರ್ ಪ್ಲಾಂಟ್ಸ್, ಅದಾದಮೇಲೆ ಥರ್ಮಲ್ ಪವರ್ ಪ್ಲಾಂಟ್ಸ್, ಅದಾದಮೇಲೆ ಸ್ನೇಹಿತರೆ ಬರ್ಡ್ ಸೆಂಚುರೀಸ್. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕಮಿಟೀಸ್ ಆ್ಯಂಡ್ ಕಮಿಷನ್. ಇದು ಇಂಪಾರ್ಟೆಂಟ್ ಟಾಪಿಕ್ ಸ್ನೇಹಿತರೆ. ಎಕ್ಸಾಂಪಲ್ ಸ್ನೇಹಿತರೆ ಫಜಲ್ ಅಲಿ ಕಮಿಷನ್ ಆಗಿರ್ಬೋದು, ಮೆಹ್ತಾ ಕಮಿಷನ್ ಆಗಿರ್ಬೋದು. ಆ ಕಮಿಷನ್ ಏನಕ್ಕೆ ಫಾರ್ಮ್ ಆಗಿತ್ತು, ಇಲ್ಲಾಂದರೆ ಕಮಿಟಿ ಯಾವುದಕ್ಕೆ ಫಾರ್ಮ್ ಆಗಿತ್ತು, ಮತ್ತು ಆ ಕಮಿಟಿದು ಹೆಡ್ ಯಾರಿದ್ರು. ಸೊ ಈ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. ಅದಾದಮೇಲೆ ಸ್ನೇಹಿತರೆ ಪೋಯಿಟ್ಸ್ ಆ್ಯಂಡ್ ಲಿಟ್ರೇಚರ್. ಇದು ಇಂಪಾರ್ಟೆಂಟ್ ಟಾಪಿಕ್. ಅದಾದಮೇಲೆ ಸ್ನೇಹಿತರೆ ಆಟೋಬಯೋಗ್ರಫಿ. ಇದು ಕವರ್ ಮಾಡಬೇಕು. ಅದಾದಮೇಲೆ ಸ್ನೇಹಿತರೆ ಎಕನಾಮಿಕ್ದು ಬೇಸಿಕ್ ಟರ್ಮ್ಸ್.
ರಿವರ್ಸ್ ರೆಪೋ ರೇಟ್ ಆಗಿರ್ಬೋದು ಜಿ ಡಿ ಪಿ ಅಂದರೆ ಏನು, ಇನ್ಫ್ಲೇಷನ್ ಅಂದರೆ ಏನು. ಸೊ ಈ ಥರ ಸ್ನೇಹಿತರೆ ಎಕನಾಮಿದು ಇಂಪಾರ್ಟೆಂಟ್ ಬೇಸಿಕ್ ಆಸ್ಪೆಕ್ಟ್ಸ್ನ ನೀವು ಕವರ್ ಮಾಡಬೇಕಾಗುತ್ತೆ. ಅದಾದಮೇಲೆ ಸ್ನೇಹಿತರೆ ಡೈನಾಸ್ಟಿದು ಫೌಂಡರ್ ಮತ್ತು ಅವ್ರದ್ದು ಕ್ಯಾಪಿಟಲ್ ಸಿಟಿ ಏನಿತ್ತು, ಸೊ ಈ ಥರ ನೀವು ಕವರ್ ಮಾಡಬೇಕು. ಅದಾದಮೇಲೆ ಸ್ನೇಹಿತರೆ ಹಿಸ್ಟ್ರಿದು ಫೇಮಸ್ ಮಾನ್ಯುಮೆಂಟ್ಸ್ ಯಾವುದಾದಿದೆ ಅದನ್ನು ನೀವು ಕವರ್ ಮಾಡಬೇಕು. ನೆಕ್ಸ್ಟ್ ಸ್ನೇಹಿತರೆ ಇಂಪಾರ್ಟೆಂಟ್ ರಿಸರ್ಚ್ ಆರ್ಗನೈಸೇಷನ್ಸ್, ಫಾರ್ ಎಕ್ಸಾಂಪಲ್ ಸ್ನೇಹಿತರೆ ಕಾಫಿ ಬೋರ್ಡ್ ಆರ್ಗನೈಸೇಷನ್ ಎಲ್ಲಿದೆ, ಟೀ ರಿಸರ್ಚ್ ಬೋರ್ಡ್ ಆರ್ಗನೈಸೇಷನ್ ಎಲ್ಲಿದೆ, ರೈಸ್ ರಿಸರ್ಚ್ ಬೋರ್ಡ್ ಆರ್ಗನೈಸೇಷನ್ ಎಲ್ಲಿದೆ. ಸೊ ಈ ಥರ ನೀವು ಇಂಪಾರ್ಟೆಂಟ್ ರಿಸರ್ಚ್ ಆರ್ಗನೈಸೇಷನ್ಸ್ನ ಕವರ್ ಮಾಡಬೇಕು. ಅದಾದಮೇಲೆ ಸ್ನೇಹಿತರೆ ಗೌರ್ಮೆಂಟ್ ಆ್ಯಪ್ಸ್ ಆ್ಯಂಡ್ ಪೋರ್ಟಲ್ಸ್, ಸ್ನೇಹಿತರೆ ಗೌರ್ಮೆಂಟ್ ತುಂಬ ಆ್ಯಪ್ಸ್ ಮತ್ತು ಪೋರ್ಟಲ್ಸ್ನ ಲಾಂಚ್ ಮಾಡಿರ್ತಾರೆ. ಆ ಅಪ್ಲಿಕೇಶನ್ ಅಥವಾ ಪೋರ್ಟಲ್ನ ಯಾರು ಡೆವಲಪ್ ಮಾಡಿದ್ದಾರೆ, ಸೊ ಇಲ್ಲಾಂದರೆ ಆ ಫಂಕ್ಷನ್ ಏನು ಅಪ್ಲಿಕೇಶನ್ದು, ಸೊ ಈ ಥರ ನೀವು ಕವರ್ ಮಾಡಬೇಕು. ನೆಕ್ಸ್ಟ್ ಸ್ನೇಹಿತರೆ ಝೋನ್ಸ್ ಆಫ್ ಕರ್ನಾಟಕ, ಇದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಸ್ನೇಹಿತರೆ. ಕೋಸ್ಟಲ್ ಝೋನ್ ಯಾವುದು, ಹೈದರಾಬಾದ್ ಕರ್ನಾಟಕ ಝೋನ್ ಯಾವುದು, ಬಾಂಬೆ ಕರ್ನಾಟಕ ಝೋನ್ ಯಾವುದು, ಸೊ ಈ ಥರ ನೀವು ಕವರ್ ಮಾಡಬೇಕು ಇಂಪಾರ್ಟೆಂಟ್ ಝೋನ್ಸ್ನ. ನೆಕ್ಸ್ಟ್ ಸ್ಪೋರ್ಟ್ಸ್ ಪ್ಲೇಯರ್ಸ್, ಇದು ಇಂಪಾರ್ಟೆಂಟ್ ಟಾಪಿಕ್. ಕರ್ನಾಟಕದಿಂದ ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ಪ್ಲೇಯರ್ಸ್ನ ನೀವು ಎಲ್ಲ ಇನ್ಫಾರ್ಮೇಷನ್ನ ನೀವು ಕಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಸ್ನೇಹಿತರೆ ಇಂಪಾರ್ಟೆಂಟ್ ಇಂಡಸ್ಟ್ರೀಸ್ ಇನ್ ಕರ್ನಾಟಕ, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಎಕ್ಸಾಂಪಲ್ ದಾಂಡೇಲಿ ಪೇಪರ್ ಮಿಲ್ ಆಗಿರ್ಬೋದು, ಇಲ್ಲಾಂದರೆ ಭದ್ರಾವತಿ ಸ್ಟೀಲ್ಸ್ ಆಗಿರ್ಬೋದು. ಸೊ ಕರ್ನಾಟಕದಲ್ಲಿ ಯಾವುದಾದ್ರು ಇಂಪಾರ್ಟೆಂಟ್ ಇಂಡಸ್ಟ್ರೀಸ್ ಇದೆ, ಸೊ ಅದನ್ನು ನೀವು ಎಲ್ಲ ಇನ್ಫಾರ್ಮೇಷನ್ನ ಕವರ್ ಮಾಡಬೇಕು. ನೆಕ್ಸ್ಟ್ ಸ್ನೇಹಿತರೆ ಇಂಟರ್ನ್ಯಾಷನಲ್ ಬೌಂಡ್ರಿ ಲೈನ್ಸ್, ಇಂಡಿಯಾ ಮತ್ತು ಪಾಕಿಸ್ತಾನ ಯಾವ ಲೈನ್ ಡಿವೈಡ್ ಮಾಡುತ್ತೆ, ಇಂಡಿಯಾ ಮತ್ತು ಚೈನಾನ ಯಾವ ಲೈನ್ ಡಿವೈಡ್ ಮಾಡುತ್ತೆ. ಸೊ ಈ ಥರ ಸ್ನೇಹಿತರೆ ಇಂಟರ್ನ್ಯಾಷನಲ್ ಬೌಂಡ್ರಿ ಲೈನ್ಸ್ನ ನೀವು ಕವರ್ ಮಾಡಬೇಕು. ನೆಕ್ಸ್ಟ್ ಸ್ನೇಹಿತರೆ ಇಂಡಿಯನ್ ಸ್ಟೇಟ್ಸು ಬೇಸಿಕ್ ಇನ್ಫಾರ್ಮೇಷನ್, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಎಲ್ಲ ಸ್ಟೇಟ್ಸು ಚೀಫ್ ಮಿನಿಸ್ಟರ್ಸ್, ಗವರ್ನರ್ಸ್ ಮತ್ತು ಸ್ಟೇಟ್ದು ಕ್ಯಾಪಿಟಲ್, ಇಲ್ಲಾಂದರೆ ಆ ಸ್ಟೇಟಲ್ಲಿ ಯಾವುದಾದ್ರೂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆಯಾ, ಇಲ್ಲಾಂದರೆ ಇಂಪಾರ್ಟೆಂಟ್ ಏರ್ಪೋರ್ಟ್ ಆಗಿರ್ಬೋದು, ಸ್ಟೇಡಿಯಮ್ಸ್ ಆಗಿರ್ಬೋದು, ಯಾವುದಾದ್ರೂ ಇಂಪಾರ್ಟೆಂಟ್ ಟೂರಿಸ್ಟ್ ಪ್ಲೇಸ್ ಇದೆಯಾ. ಸೊ ಈ ಥರ ಎಲ್ಲ ಆಸ್ಪೆಕ್ಟ್ಸ್ನ ನೀವು ಕವರ್ ಮಾಡಬೇಕು. ಅದಾದಮೇಲೆ ಸ್ನೇಹಿತರೆ ಇಂಡಿಯನ್ ಬ್ಯಾಂಕಿಂಗ್, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಎಲ್ಲ ಬ್ಯಾಂಕ್ಸ್ದು ಬೇಸಿಕ್ ಇನ್ಫಾರ್ಮೇಷನ್ ನೀವು ಕಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಸ್ನೇಹಿತರೆ ಅವಾರ್ಡ್ಸ್ಗೆ ಬಂದರೆ ನೋಬೆಲ್ ಪ್ರೈಸ್, ಭಾರತ್ ರತ್ನ, ಗ್ಯಾಲೆಂಟ್ರಿ ಅವಾರ್ಡ್ಸ್, ಪದ್ಮ ಅವಾರ್ಡ್ಸ್, ICC ಅವಾರ್ಡ್ಸ್, BCCI ಅವಾರ್ಡ್ಸ್, ಕ್ರಿಕೆಟ್ ಅವಾರ್ಡ್ಸ್, ಪ್ರೆಸಿಡೆಂಟ್ ಅವಾರ್ಡ್ಸ್, ಫಿಲ್ಮ್ ಅವಾರ್ಡ್ಸ್. ಸೊ ಈ ಎಲ್ಲ ಅವಾರ್ಡ್ಸ್ನ ನೀವು ಕವರ್ ಮಾಡಬೇಕು. ಅದಾದಮೇಲೆ ಸ್ನೇಹಿತರೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ಸ್, ಜ್ಞಾನಪೀಠ ಅವಾರ್ಡ್ಸ್, ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ಸ್, ಪಂಪ ಅವಾರ್ಡ್ಸ್, ಕರ್ನಾಟಕ ರತ್ನ ಅವಾರ್ಡ್. ಸೊ ಈ ಎಲ್ಲ ಅವಾರ್ಡ್ಸ್ನ ನೀವು ಕವರ್ ಮಾಡಿ. ಅದಾದಮೇಲೆ ಸ್ನೇಹಿತರೆ ಲೀಡಿಂಗ್ ಪ್ರೊಡಕ್ಷನ್ ಸ್ಟೇಟ್ಸ್, ಯಾವ ಸ್ಟೇಟ್ ಕಾಫಿ ಪ್ರೊಡಕ್ಷನಲ್ಲಿ ಫಸ್ಟ್ ಇದೆ, ಇಲ್ಲಾಂದರೆ ಯಾವ ಸ್ಟೇಟ್ ಟೀ ಪ್ರೊಡಕ್ಷನಲ್ಲಿ ಫಸ್ಟ್ ಇದೆ. ಸೊ ಈ ಥರ ನೀವು ಲೀಡಿಂಗ್ ಪ್ರೊಡಕ್ಷನ್ ಸ್ಟೇಟ್ಸ್ನ ಕವರ್ ಮಾಡಬೇಕು. ಅದಾದಮೇಲೆ ಸ್ನೇಹಿತರೆ ಮೌಂಟನ್ ಪೀಕ್ಸ್. ನೆಕ್ಸ್ಟ್ ಸ್ನೇಹಿತರೆ ಕ್ಯಾಪಿಟಲ್ ಆ್ಯಂಡ್ ಕರೆನ್ಸೀಸ್, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಸ್ನೇಹಿತರೆ ಬಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆ, ಇದು ನೀವು ಕವರ್ ಮಾಡಬೇಕು. ನೆಕ್ಸ್ಟ್ ಸ್ನೇಹಿತರೆ ಲೋಕಸಭಾ ಆ್ಯಂಡ್ ರಾಜ್ಯಸಭಾ, ಇದು ಫಂಕ್ಷನಿಂಗ್ ಹೇಗಾಗುತ್ತೆ, ಎಲೆಕ್ಷನ್ ಹೇಗೆ ನಡೆಯುತ್ತೆ, ಇಲ್ಲಾಂದರೆ ಅದು ರಿಟೈರ್ಮೆಂಟ್ ಏಜ್ ಎಷ್ಟು. ಸೊ ಈ ಥರ ಎಲ್ಲ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ನ ಕವರ್ ಮಾಡಿ. ನೆಕ್ಸ್ಟ್ ಸ್ನೇಹಿತರೆ ಫೈನಾನ್ಸ್ ಕಮಿಷನ್, ಎಲೆಕ್ಷನ್ ಕಮಿಷನ್, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಫೈನಾನ್ಸ್ ಕಮಿಷನ್ದು ಹೆಡ್ ಯಾರಿದ್ದಾರೆ, ಇಲ್ಲ ಅಂದರೆ ಅವ್ರದ್ದು ಫಂಕ್ಷನ್ಸ್ ಏನು, ಹೇಗೆ ಗವರ್ನ್ ಆಗುತ್ತೆ, ಎಲೆಕ್ಷನ್ಸ್ ಕಮಿಷನ್ ಹೇಗೆ ಫಂಕ್ಷನ್ ಆಗುತ್ತೆ, ಎಲೆಕ್ಷನ್ಸ್ ಹೇಗೆ ನಡೆಯುತ್ತೆ, ಮತ್ತು ಸ್ನೇಹಿತರೆ ಎಲೆಕ್ಷನ್ ಕಮಿಷನ್ದು ಹೆಡ್ ಯಾರಿದ್ದಾರೆ. ಸೊ ಈ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. ಅದಾದಮೇಲೆ ಸ್ನೇಹಿತರೆ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್, ಚೀಫ್ ಮಿನಿಸ್ಟರ್, ಗವರ್ನರ್, ಇವ್ರದ್ದು ರಿಟೈರ್ಮೆಂಟ್ ಏಜ್ ಎಷ್ಟು, ಇವ್ರು ಹೇಗೆ ಎಲೆಕ್ಟ್ ಆಗ್ತಾರೆ, ಹೇಗೆ ಅಪಾಯಿಂಟ್ ಆಗ್ತಾರೆ. ಆಮೇಲೆ ಸ್ನೇಹಿತರೆ ವ್ರಿಟ್ಸ್, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಅದಾದಮೇಲೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಇಂಪಾರ್ಟೆಂಟ್ ಟ್ಯಾಗ್ಲೈನ್ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಸ್ನೇಹಿತರೆ ಗಾಡ್ಸ್ ಓನ್ ಕಂಟ್ರಿ, ಇದು ಕೇರಳ ಸ್ಟೇಟ್ದು ಟೂರಿಸಮ್ದು ಟ್ಯಾಗ್ಲೈನ್. ಸೊ ಈ ಥರ ಇಂಪಾರ್ಟೆಂಟ್ ಟ್ಯಾಗ್ಲೈನ್ಸ್ನ ನೀವು ಕವರ್ ಮಾಡಬೇಕಾಗುತ್ತೆ. ಅದಾದಮೇಲೆ ಸ್ನೇಹಿತರೆ ಇಂಪಾರ್ಟೆಂಟ್ ಟೆಂಪಲ್ಸ್ ಆ್ಯಂಡ್ ಪಿಲ್ಗ್ರಿಮೇಜ್, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಅದಾದಮೇಲೆ ಗಾಂಧಿ ಏರಾ. ನೆಕ್ಸ್ಟ್ ಸ್ನೇಹಿತರೆ ಗವರ್ನರ್ ಜನರಲ್ ಆ್ಯಂಡ್ ವಾಯ್ಸ್ರಾಯ್, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಅದಾದಮೇಲೆ ಸ್ನೇಹಿತರೆ ಫಾರಿನ್ ವಿಸಿಟರ್ಸ್ ಟು ಇಂಡಿಯಾ, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಎಕ್ಸಾಂಪಲ್ಗೆ ಹ್ಯೂನ್ ಆಗಿರ್ಬೋದು, ಸ್ಯಾಂಗ್ ಆಗಿರ್ಬೋದು, ಇಲ್ಲಾಂದರೆ ಇಬ್ನೆ ಬತೂತ ಆಗಿರ್ಬೋದು, ವಾಸ್ಕೋಡ ಗಾಮ ಆಗಿರ್ಬೋದು. ಸೊ ಇವ್ರದ್ದು ಎಲ್ಲ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನೀವು ಕವರ್ ಮಾಡಬೇಕು. ನೆಕ್ಸ್ಟ್ ಸ್ನೇಹಿತರೆ ರೋಲ್ ಆಫ್ ಕರ್ನಾಟಕ ಇನ್ ಇಂಡಿಯನ್ ಇಂಡಿಪೆಂಡೆನ್ಸ್, ಇದು ಇಂಪಾರ್ಟೆಂಟ್ ಟಾಪಿಕ್ ಸ್ನೇಹಿತರೆ. ಅದಾದಮೇಲೆ ಸ್ನೇಹಿತರೆ ಸತ್ಯಾಗ್ರಹಸ್ ಇನ್ ಕರ್ನಾಟಕ, ಫಾರ್ ಎಕ್ಸಾಂಪಲ್ ಸ್ನೇಹಿತರೆ ಅಂಕೋಲಾ ಸಾಲ್ಟ್ ಸತ್ಯಾಗ್ರಹ ಆಗಿರ್ಬೋದು. ಸೊ ಈ ಥರ ನೀವು ಬೇಸಿಕ್ ಇನ್ಫಾರ್ಮೇಷನ್ ನೀವು ಕವರ್ ಮಾಡಬೇಕು. ನೆಕ್ಸ್ಟ್ ಸ್ನೇಹಿತರೆ 5 ಇಯರ್ ಪ್ಲಾನ್ಸ್, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. 5 ಇಯರ್ ಪ್ಲಾನ್ಸ್. ಅದಾದಮೇಲೆ ಸ್ನೇಹಿತರೆ ಕೋವಿಡ್-19, ಕೊರೋನಾ ವೈರಸ್ ಆ್ಯಂಡ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಸೊ ಈ ಟಾಪಿಕಿಂದ ನೀವು ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಸೊ ಆದಷ್ಟು ಈ ಟಾಪಿಕ್ಸ್ನ ಕವರ್ ಮಾಡಿ. ನೆಕ್ಸ್ಟ್ ಸ್ನೇಹಿತರೆ ನೀತಿ ಆಯೋಗ್, ನೀತಿ ಆಯೋಗದ ಫಂಕ್ಷನ್ಸ್ ಏನು, ಮತ್ತು ಅವ್ರದ್ದು ಮುಖ್ಯಸ್ಥರು ಯಾರಿದ್ದಾರೆ, ಮತ್ತು ನೀತಿ ಆಯೋಗ ಯಾವ ರ್ಯಾಂಕಿಂಗ್ಸ್ನ ಬಿಡುಗಡೆ ಮಾಡುತ್ತೆ. ಸೊ ಈ ಥರ ಎಲ್ಲ ನೀವು ನೀತಿ ಆಯೋಗ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕವರ್ ಮಾಡಿ. ಅದಾದಮೇಲೆ ಸ್ನೇಹಿತರೆ ಹಾಟ್ ಟಾಪಿಕ್ಸ್ ಅಂದರೆ ರೀಸೆಂಟ್ ನ್ಯೂಸಲ್ಲಿರೋ CAA ಆಗಿರ್ಬೋದು, CAB ಆಗಿರ್ಬೋದು, NRC, NPR, ಫಾಸ್ಟ್ಯಾಗ್, ಕೊರೋನಾ ವೈರಸ್, ಮತ್ತು ಸ್ನೇಹಿತರೆ ರೀಸೆಂಟಾಗಿ ಆತ್ಮನಿರ್ಭರ್ ಎಕನಾಮಿಕ್ ಪ್ಯಾಕೇಜನ್ನು ಘೋಷಣೆ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಎಲ್ಲ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನೀವು ಸ್ಟಡಿ ಮಾಡಬೇಕು. ಸೊ ಸ್ನೇಹಿತರೆ ಆದಷ್ಟು ಈ ಎಲ್ಲ ಇಂಪಾರ್ಟೆಂಟ್ 75 ಟಾಪಿಕ್ಸ್ನ ಕವರ್ ಮಾಡಿ ಸ್ನೇಹಿತರೆ. ಈ ಟಾಪಿಕ್ಸ್ನ ನೀವು ಕವರ್ ಮಾಡಿದ್ರೆ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಸ್ನೇಹಿತರೆ ಜನರಲ್ ಸೈನ್ಸ್, ಇದು ತುಂಬ ಇಂಪಾರ್ಟೆಂಟ್ ಸೆಕ್ಷನ್ ಸ್ನೇಹಿತರೆ. ಜನರಲ್ ಸೈನ್ಸ್. ಸೊ ಜನರಲ್ ಸೈನ್ಸಲ್ಲಿ ಸ್ನೇಹಿತರೆ ನಿಮಗೆ ಇಂಪಾರ್ಟೆಂಟ್ ಡಿವೈಸಸ್ನ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಸ್ನೇಹಿತರೆ ಅರ್ತ್ ಕ್ವೇಕ್ನ ಹೇಗೆ ಮೆಜರ್ ಮಾಡ್ತಾರೆ, ಕರೆಂಟ್ನ ಹೇಗೆ ಮೆಜರ್ ಮಾಡ್ತಾರೆ, ಇಲ್ಲಾಂದ್ರೆ ವೋಲ್ಟೇಜ್ನ ಹೇಗೆ ಮೆಜರ್ ಮಾಡ್ತಾರೆ. ಸೊ ಈ ಥರ ಇಂಪಾರ್ಟೆಂಟ್ ಡಿವೈಸಸ್ನ ಕೇಳ್ತಾರೆ.
ನೆಕ್ಸ್ಟ್ ಸ್ನೇಹಿತರೆ ವರ್ಕಿಂಗ್ ಪ್ರಿನ್ಸಿಪಲ್, ಈ ಇಂಪಾರ್ಟೆಂಟ್ ಡಿವೈಸಸ್ದು ವರ್ಕಿಂಗ್ ಪ್ರಿನ್ಸಿಪಲ್ನೂ ಸಹ ಕೇಳ್ತಾರೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಇವಾಗ ವಾಷಿಂಗ್ ಮಷಿನ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ, ಸೊ ಈ ಥರ ಇಂಪಾರ್ಟೆಂಟ್ ಡಿವೈಸಸ್ದು ವರ್ಕಿಂಗ್ ಪ್ರಿನ್ಸಿಪಲ್ನೂ ಕೇಳ್ತಾರೆ. ನೆಕ್ಸ್ಟ್ ಸ್ನೇಹಿತರೆ ಎನರ್ಜಿ ಕನ್ವರ್ಷನ್ ಡಿವೈಸಸ್. ಎನರ್ಜಿ ಕನ್ವರ್ಷನ್ ಡಿವೈಸಸ್ ಅಂದರೆ ಸ್ನೇಹಿತರೆ ಎಕ್ಸಾಂಪಲ್ ಡೈನಮೋ, ಮೆಕ್ಯಾನಿಕಲ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿ ಯಾವ ಡಿವೈಸ್ ಕನ್ವರ್ಟ್ ಮಾಡುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿಯಿಂದ ಮೆಕ್ಯಾನಿಕಲ್ ಎನರ್ಜಿಗೆ ಯಾವ ಡಿವೈಸ್ ಕನ್ವರ್ಟ್ ಮಾಡುತ್ತೆ. ಸೊ ಈ ಥರ ನಿಮಗೆ ಎನರ್ಜಿ ಕನ್ವರ್ಷನ್ಸು ಕೇಳ್ತಾರೆ. ಎಕ್ಸಾಂಪಲ್ ಸ್ನೇಹಿತರೆ ಮೈಕ್ರೋಫೋನು ಆಗಿರ್ಬೋದು, ಸೌಂಡ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡುತ್ತೆ. ಸೊ ಈ ಥರ ನಿಮಗೆ ಇಂಪಾರ್ಟೆಂಟ್ ಎನರ್ಜಿ ಕನ್ವರ್ಷನ್ ಡಿವೈಸಸ್ ಬಗ್ಗೆನೂ ಕೇಳ್ತಾರೆ. ನೆಕ್ಸ್ಟ್ ಸ್ನೇಹಿತರೆ ಹಾರ್ಮೋನ್ಸ್, ಇದು ಇಂಪಾರ್ಟೆಂಟ್ ಟಾಪಿಕ್ ಸ್ನೇಹಿತರೆ. ಹಾರ್ಮೋನ್ಸ್ ಆ್ಯಂಡ್ ಡಿಸೀಸಸ್, ಡಿಸೀಸಿಂದ ಒಂದು ಕ್ವಶನ್ ಇದ್ದೇ ಇರುತ್ತೆ ಸ್ನೇಹಿತರೆ. ಸೊ ಇದು ಇಂಪಾರ್ಟೆಂಟ್ ಟಾಪಿಕ್. ನೆಕ್ಸ್ಟ್ ಸ್ನೇಹಿತರೆ ಪಿ ಎಚ್ ವ್ಯಾಲ್ಯೂ ಆ್ಯಂಡ್ ಪಿರಿಯಾಡಿಕ್ ಟೇಬಲ್, ಪಿರಿಯಾಡಿಕ್ ಟೇಬಲಿಂದ ಸ್ನೇಹಿತರೆ ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಇದು ಇಂಪಾರ್ಟೆಂಟ್ ಟಾಪಿಕ್. ನೆಕ್ಸ್ಟ್ ಸ್ನೇಹಿತರೆ ಮೆಟಲ್ಸ್ ಆ್ಯಂಡ್ ಅಲಾಯ್ಸ್, ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ನೇಹಿತರೆ ವಿಟಮಿನ್ಸ್ ಆ್ಯಂಡ್ ಬ್ಲಡ್ ಗ್ರೂಪ್ಸ್, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಸ್ನೇಹಿತರೆ ಮಿರರ್ಸ್, ಕಾನ್ವೆಕ್ಸ್ ಆ್ಯಂಡ್ ಕಾನ್ಕೇವ್ ಮಿರರ್ಸ್ ಮೇಲೆ ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಸ್ನೇಹಿತರೆ ಲೈಟ್, ಹೀಟ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಇದು 3 ಇಂಪಾರ್ಟೆಂಟ್ ಟಾಪಿಕ್ ಸ್ನೇಹಿತರೆ. ಅದಾದಮೇಲೆ ಸ್ನೇಹಿತರೆ ಲಾಸ್ಟಲ್ಲಿ ಬೇಸಿಕ್ ಯೂನಿಟ್ಸ್ ಆಫ್ ಸೈನ್ಸ್, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಬೇಸಿಕ್ ಯೂನಿಟ್ಸ್ ಅಂದರೆ ಸ್ನೇಹಿತರೆ ನಿಮಗೆ ಎಸ್ ಐ ಯೂನಿಟ್ಸ್ನ ಕೇಳ್ಬೋದು. ಎಸ್ ಐ ಯೂನಿಟ್ ಆಫ್ ವೋಲ್ಟೇಜ್, ಕರೆಂಟ್, ಈ ಥರ ಸ್ನೇಹಿತರೆ ಇಂಪಾರ್ಟೆಂಟ್ ಬೇಸಿಕ್ ಎಸ್ ಐ ಯೂನಿಟ್ಸ್ನ ಕೇಳ್ತಾರೆ. ಅದಾದಮೇಲೆ ಸ್ನೇಹಿತರೆ ಬೇಸಿಕ್ ವ್ಯಾಲ್ಯೂ ಆಫ್ ಸೈನ್ಸ್ ಯೂನಿಟ್ಸ್ ಅಂದರೆ ಸ್ನೇಹಿತರೆ 1 ಜೂಲ್ ಅಂದರೆ ಎಷ್ಟು ಕ್ಯಾಲ್ರಿ, ಇಲ್ಲಾಂದರೆ 1 ನ್ಯೂಟನ್ ಅಂದರೆ ಎಷ್ಟು kg. ಸೊ ಈ ಥರ ಬೇಸಿಕ್ ಯೂನಿಟ್ಸ್ನ ಕೇಳೋಕ್ಕೆ ಪಾಸಿಬಿಲಿಟೀಸ್ ಇರುತ್ತೆ. ಲಾಸ್ಟಲ್ಲಿ ಸ್ನೇಹಿತರೆ ಟೆಂಪ್ರೇಚರ್ ಕನ್ವರ್ಷನ್. ಟೆಂಪ್ರೇಚರ್ ಕನ್ವರ್ಷನ್ ಅಂದರೆ ಸ್ನೇಹಿತರೆ ಫ್ಯಾರನ್ಹೈಟಿಂದ ಸೆಲ್ಸಿಯಸ್ಗೆ, ಸೆಲ್ಸಿಯಸ್ಸಿಂದ ಕೆಲ್ವಿನ್ಗೆ. ಸೊ ಈ ಥರ ನಿಮಗೆ ಇಂಪಾರ್ಟೆಂಟ್ ಟೆಂಪ್ರೇಚರ್ ಕನ್ವರ್ಷನ್ಸ್ನ ಕೇಳ್ತಾರೆ. ಸೊ ಫೈನಲಿ ಸ್ನೇಹಿತರೆ ಇದು ಜನರಲ್ ಸೈನ್ಸ್ದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್. ಸೊ ಸ್ನೇಹಿತರೆ ನೀವು ಈ ಟಾಪಿಕ್ಸ್ನ ಕವರ್ ಮಾಡಿದ್ರೆ ನೀವು ಜನರಲ್ ಸೈನ್ಸಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಆ್ಯಂಡ್ ಸ್ನೇಹಿತರೆ ಫಸ್ಟ್ ಈ ಟಾಪಿಕ್ಸ್ನ ಕವರ್ ಮಾಡಿ, ಅದಾದಮೇಲೆ ಸ್ನೇಹಿತರೆ ರಿಮೈನಿಂಗ್ ಟಾಪಿಕ್ಸ್ನ ನೀವು ಕವರ್ ಮಾಡ್ಬೋದು. ಆ್ಯಂಡ್ ಸ್ನೇಹಿತರೆ ಜನರಲ್ ಸೈನ್ಸ್ಗೆ ನೀವು indiabix.comನ ರೆಫರ್ ಮಾಡ್ಬೋದು. ಇಲ್ಲಾಂದರೆ ಸ್ನೇಹಿತರೆ ಸ್ಪೆಷಲಿ examweather.com ಈ ವೆಬ್ಸೈಟ್ನ ರೆಫರ್ ಮಾಡಿ ಸ್ನೇಹಿತರೆ. ಇಲ್ಲಿಂದ ನಿಮಗೆ ಡಿಟ್ಟೋ ಕ್ವಶನ್ಸ್ ಬರೋ ಪಾಸಿಬಿಲಿಟೀಸ್ ಇರುತ್ತೆ. ಅದಾದಮೇಲೆ ಸ್ನೇಹಿತರೆ indiabix.com ಇಲ್ಲಾಂದರೆ competite.com ಈ ವೆಬ್ಸೈಟ್ಸ್ನ ರೆಫರ್ ಮಾಡಿ ಸ್ನೇಹಿತರೆ. ಇಲ್ಲಿ ನಿಮಗೆ ತುಂಬ MCQs ಇದೆ. ಸೊ ಅವೆಲ್ಲನೂ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ನೀವು ಎಷ್ಟು ಸಾಲ್ವ್ ಮಾಡ್ತೀರಾ MCQsನ ಅಷ್ಟು ನಿಮಗೆ ಎಕ್ಸಾಮಲ್ಲಿ ಬೆನಿಫಿಟ್ ಆಗುತ್ತೆ. ಸೊ ಆದಷ್ಟು ಈ ವೆಬ್ಸೈಟ್ಸ್ನ ರೆಫರ್ ಮಾಡಿ ಸ್ನೇಹಿತರೆ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಫೈನಲಿ ಸ್ನೇಹಿತರೆ ಮೆಂಟಲ್ ಎಬಿಲಿಟಿಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಸ್ನೇಹಿತರೆ ಫ್ರಾಕ್ಷನ್ಸ್, ಪರ್ಸೆಂಟೇಜ್, ಏಜ್, ರೇಷೋ, ಪ್ರಾಫಿಟ್ ಲಾಸ್, ಪೈಪ್ ಆ್ಯಂಡ್ ಸಿಸ್ಟಮ್, ಟ್ರೇನ್ಸ್, ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್, ರಿಲೇಷನ್ಶಿಪ್ಸ್, ಕ್ಯಾಲೆಂಡರ್, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ಡಿಸಿಷನ್ ಮೇಕಿಂಗ್, ಸಿಂಪಲ್ ಇಂಟ್ರೆಸ್ಟ್, ಅದಾದಮೇಲೆ ಸ್ನೇಹಿತರೆ ಟೈಮ್ ಆ್ಯಂಡ್ ವರ್ಕ್, ಬೋರ್ಡ್ಸ್ ಆ್ಯಂಡ್ ಸ್ಟ್ರೀಮ್, ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಮತ್ತು ಡಿಸ್ಕೌಂಟ್. ಸೊ ಇದು ಸ್ನೇಹಿತರೆ ಮೆಂಟಲ್ ಎಬಿಲಿಟಿಗೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್. ಈ ಟಾಪಿಕ್ಸ್ ಅಂತ ನೀವು ಡೈರೆಕ್ಟ್ ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಸ್ನೇಹಿತರೆ ಫಸ್ಟ್ ಈ ಟಾಪಿಕ್ಸ್ನ ಕವರ್ ಮಾಡಿ. ಈ ಟಾಪಿಕ್ಸ್ ಕಂಪ್ಲೀಟ್ ಆದಮೇಲೆ ಸ್ನೇಹಿತರೆ ನೀವು ನೆಕ್ಸ್ಟ್ ಟಾಪಿಕ್ಸ್ ರಿಮೈನಿಂಗ್ ಟಾಪಿಕ್ಸ್ನ ಕವರ್ ಮಾಡಿ. ಸೊ ಮೆಂಟಲ್ ಎಬಿಲಿಟಿಗೆ ಇಂಪಾರ್ಟೆಂಟ್ ವೆಬ್ಸೈಟ್ ಅಂದರೆ ಸ್ನೇಹಿತರೆ indiabix.com ಮತ್ತು brainly.com ಮತ್ತು competite.com. ಸೊ ಈ ವೆಬ್ಸೈಟ್ಸ್ನ ರೆಫರ್ ಮಾಡಿ ಸ್ನೇಹಿತರೆ. ನಿಮಗೆ ಇಲ್ಲಿ ತುಂಬ MCQs ಸಿಗುತ್ತೆ. ಸೊ ನೀವು ಆ MCQsನ ತೊಗೊಂಡು ಪ್ರಾಕ್ಟೀಸ್ ಮಾಡ್ಬೋದು ಸ್ನೇಹಿತರೆ. ನೀವು ಮೆಂಟಲ್ ಎಬಿಲಿಟಿಯಲ್ಲಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮಗೆ ಎಕ್ಸಾಮಲ್ಲಿ ಬೆನಿಫಿಟ್ ಆಗುತ್ತೆ. ಸೊ ಆದಷ್ಟು ನೀವು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಫೈನಲಿ ಸ್ನೇಹಿತರೆ ಈ ಸ್ಟ್ರಾಟಜಿ ಇಷ್ಟ ಆದರೆ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ಸ್ನೇಹಿತರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸ್ನೇಹಿತರೆ PSIಗೆ ಬೆಸ್ಟ್ ರೆಫರೆನ್ಸ್ ಬುಕ್ ಮತ್ತು ಬೆಸ್ಟ್ ಮ್ಯಾಗಝಿನ್ಸ್ನ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ನಾನು ಡೆಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ಸ್ನೇಹಿತರೆ ನೀವು ನಿಮ್ಮ ನಿಯರೆಸ್ಟ್ ಲೋಕಲ್ ಸ್ಟೋರ್ನ ವಿಸಿಟ್ ಮಾಡಿಬಿಟ್ಟು ಅಲ್ಲಿಂದನೇ ನೀವು ಪರ್ಚೇಸ್ ಮಾಡ್ಬೋದು. ಸೊ ಫಸ್ಟ್ ಸ್ನೇಹಿತರೆ ಸೈನ್ಸ್ಗೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಎಸ್ ವೆಂಕಟರಾಮನ್ ಸ್ವಾಮಿ ಇಲ್ಲಾಂದರೆ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಸ್ 7th, 8th, 9th, 10th ಈ ಬುಕ್ಸ್ನ ರೆಫರ್ ಮಾಡಿ. ಅದಾದಮೇಲೆ ಸ್ನೇಹಿತರೆ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಲೂಸೆಂಟ್ ಜನರಲ್ ಸೈನ್ಸ್ನ ರೆಫರ್ ಮಾಡ್ಬೋದು. ಇಲ್ಲಾಂದರೆ ಅರಿಯಂತು ಜನರಲ್ ಸೈನ್ಸ್ ಬುಕ್ಸ್ನ ರೆಫರ್ ಮಾಡ್ಬೋದು. ಅದಾದಮೇಲೆ ಸ್ನೇಹಿತರೆ NCERT ಟೆಕ್ಸ್ಟ್ ಬುಕ್ಸ್ 6th to 10th ಸ್ಟ್ಯಾಂಡರ್ಡ್ ಈ ಬುಕ್ಸ್ನ ರೆಫರ್ ಮಾಡಿ. ನೆಕ್ಸ್ಟ್ ಸ್ನೇಹಿತರೆ ಮೆಂಟಲ್ ಎಬಿಲಿಟಿಗೆ ಆ್ಯಂಡ್ ರೀಸನಿಂಗ್. ಮೆಂಟಲ್ ಎಬಿಲಿಟಿಗೆ ಸ್ನೇಹಿತರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಮಂಜುನಾಥ್ ಬಾಡ್ಗಿ ಇಲ್ಲಾಂದರೆ ಚಾಣಕ್ಯ ಪಬ್ಲಿಕೇಶನ್ ಈ ಎರಡರಲ್ಲಿ ಒಂದು ಬುಕ್ನ ರೆಫರ್ ಮಾಡ್ಬೋದು. ನೆಕ್ಸ್ಟ್ ಸ್ನೇಹಿತರೆ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ RS ಅಗರ್ವಾಲ್ ಅಥವಾ ಅರಿಯನ್ ಪಬ್ಲಿಕೇಶನ್ದು ಯಾವುದಾದ್ರೂ ಒಂದು ಬುಕ್ನ ನೀವು ರೆಫರ್ ಮಾಡ್ಬೋದು. ನೆಕ್ಸ್ಟ್ ಸ್ನೇಹಿತರೆ ಕಾನ್ಸ್ಟಿಟ್ಯೂಷನ್ಗೆ ಸ್ನೇಹಿತರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ PS ಗಂಗಾಧರ್ ಅವರ ಬುಕ್ನ ರೆಫರ್ ಮಾಡ್ಬೋದು. ಅದಾದಮೇಲೆ ಸ್ನೇಹಿತರೆ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಕ್ಯಾನ್ ರೆಫರ್ M ಲಕ್ಷ್ಮೀಕಾಂತ್. ಬಟ್ ಸ್ನೇಹಿತರೆ ನಾನು ಇದು ಸಜೆಸ್ಟ್ ಮಾಡಲ್ಲ, ಯಾಕಂದರೆ ಸ್ನೇಹಿತರೆ ಇದು ತುಂಬ ಹೈ ಲೆವೆಲ್ ಇದೆ. ಸೊ ನೀವು PSI ಪರ್ಪಸ್ಗೆ ಓದ್ತೀನಿ ಅಂದರೆ ನೀವು ಯಾವುದಾದ್ರೂ ಇನ್ಸ್ಟಿಟ್ಯೂಷನ್ದು ನೋಟ್ಸ್ನ ನೀವು ರೆಫರ್ ಮಾಡ್ಬೋದು. ನೆಕ್ಸ್ಟ್ ಸ್ನೇಹಿತರೆ ಹಿಸ್ಟ್ರಿಗೆ ಬಂದರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಸೋಮು ಡುಂಡಿಗೆರೆ ಅವರ ಬುಕ್ನ ರೆಫರ್ ಮಾಡ್ಬೋದು, ಇಲ್ಲಾಂದರೆ ಮಂಜುನಾಥ್ ಆರ್. ನೆಕ್ಸ್ಟ್ ಸ್ನೇಹಿತರೆ 8th, 9th, 10th ಸ್ಟ್ಯಾಂಡರ್ಡ್ದು ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡಿ. ನೆಕ್ಸ್ಟ್ ಸ್ನೇಹಿತರೆ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಸ್ಟೇಟ್ ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡ್ಬೋದು 7th, 8th, 9th, 10th ಸ್ಟ್ಯಾಂಡರ್ಡ್ದು. ಇಲ್ಲ ಅಂದರೆ ಸ್ನೇಹಿತರೆ ಅರಿಯನ್ ಪಬ್ಲಿಕೇಶನ್ದು ಹಿಸ್ಟ್ರಿ ಬುಕ್ನ ರೆಫರ್ ಮಾಡ್ಬೋದು.
ಜೋಗ್ರಫಿಗೆ ಬಂದರೆ ಸ್ನೇಹಿತರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ರಂಗನಾಥ್ ಅವರ ಬುಕ್ನ ರೆಫರ್ ಮಾಡ್ಬೋದು. ಅದೇ ಥರ ಸ್ನೇಹಿತರೆ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ NCERT ಟೆಕ್ಸ್ಟ್ ಬುಕ್ಸ್ 6 to 12 ಸ್ಟ್ಯಾಂಡರ್ಡ್ ಬುಕ್ಸ್ನ ರೆಫರ್ ಮಾಡ್ಬೋದು. ಎಕನಾಮಿಕ್ಸ್ಗೆ ಬಂದರೆ ಸ್ನೇಹಿತರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗರಣಿ ಕೃಷ್ಣಮೂರ್ತಿ ಅವರ ಬುಕ್ನ ರೆಫರ್ ಮಾಡ್ಬೋದು. ಮತ್ತು ಸ್ಟೇಟ್ PU ಬುಕ್ಸ್ನ ರೆಫರ್ ಮಾಡ್ಬೋದು. ನೆಕ್ಸ್ಟ್ ಸ್ನೇಹಿತರೆ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಸ್ಟೇಟ್ PU ಬುಕ್ಸ್ನ ನೀವು ರೆಫರ್ ಮಾಡ್ಬೋದು. ಸ್ಟ್ಯಾಟಿಕ್ GKಗೆ ಸ್ನೇಹಿತರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಮಿಲಿನಿಯಂ ಜನರಲ್ ಸ್ಟಡೀಸ್ ಬುಕ್ಸ್ನ ರೆಫರ್ ಮಾಡ್ಬೋದು. ಅದಾದರೆ ಸ್ನೇಹಿತರೆ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಲೂಸೆಂಟ್ GK ಅಥವಾ ಮನೋಹರ್ ಪಾಂಡೆ ಈ ಬುಕ್ಸ್ನ ರೆಫರ್ ಮಾಡ್ಬೋದು. ಅದಿಲ್ಲ ಅಂದರೆ ಸ್ನೇಹಿತರೆ ಮಿಲಿನಿಯಂ ಜನರಲ್ ಸ್ಟಡೀಸ್ ಈ ಬುಕ್ನ ರೆಫರ್ ಮಾಡ್ಬೋದು. ಕರೆಂಟ್ ಅಫೇರ್ ಆ್ಯಂಡ್ ನ್ಯೂಸ್ ಪೇಪರ್ಸ್ಗೆ ಬಂದರೆ ಸ್ನೇಹಿತರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಪ್ರಜಾವಾಣಿ ಪೇಪರ್ನ ರೆಫರ್ ಮಾಡಬೇಕು. ಇಲ್ಲಾಂದರೆ ಸ್ನೇಹಿತರೆ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ನ ನೀವು ರೆಫರ್ ಮಾಡ್ಬೋದು. ಅದೇ ಥರ ಸ್ನೇಹಿತರೆ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ನೀವು ಯೂಟ್ಯೂಬಲ್ಲಿ ಸ್ಟಡಿ IQ ಚಾನಲ್ನ ಫಾಲೋ ಮಾಡಿ. ಇಲ್ಲಾಂದರೆ ಸ್ನೇಹಿತರೆ ದ ಹಿಂದೂ ನ್ಯೂಸ್ ಪೇಪರ್ನ ನೀವು ರೆಫರ್ ಮಾಡ್ಬೋದು. ಮ್ಯಾಗ್ಝಿನ್ಗೆ ಬಂದರೆ ಸ್ನೇಹಿತರೆ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಪ್ರತಿಯೋಗಿತಾ ದರ್ಪಣ ರೆಫರ್ ಮಾಡ್ಬೋದು. ನೆಕ್ಸ್ಟ್ ಸ್ನೇಹಿತರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗೆ ಬಂದರೆ ಸ್ನೇಹಿತರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಬಾಬು ರೆಡ್ಡಿ ಅವರ ಚಿಗುರು ಬುಕ್ನ ನೀವು ರೆಫರ್ ಮಾಡ್ಬೋದು. ಆ್ಯಂಡ್ ಸ್ನೇಹಿತರೆ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗೆ ಅಮೆಝಾನಿಂದ IMA ಪಬ್ಲಿಕೇಶನ್ದು ಬುಕ್ನ ನೀವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಸ್ನೇಹಿತರೆ ಪ್ರಿಪ್ರೇಷನ್ ಸ್ಟ್ರಾಟಜಿಗೆ ಬಂದರೆ ಡೈಲಿ ನೀವು 7 to 8 ಅವರ್ಸ್ ಈ ಎಕ್ಸಾಮ್ಗೋಸ್ಕರ ಡೆಡಿಕೇಟ್ ಮಾಡಬೇಕು. ಸ್ನೇಹಿತರೆ ನೀವು ಡೈಲಿ 7 to 8 ಅವರ್ಸ್ ಕ್ವಾಲಿಟಿ ಆ್ಯಂಡ್ ಕನ್ಸಿಸ್ಟೆನ್ಸಿ ಆಗಿ 5 to 6 ಮಂತ್ಸ್ ಸ್ಟಡಿ ಮಾಡಿದ್ರೆ ವಿದಿನ್ 5 to 6 ಮಂತ್ಸ್ ಈ ಎಕ್ಸಾಮ್ನ ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ನೆಕ್ಸ್ಟ್ ಸ್ನೇಹಿತರೆ ಡೈಲಿ ನ್ಯೂಸ್ ಪೇಪರ್ನ ಓದಿ ಆ್ಯಂಡ್ ಸಾಲ್ವ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಅದಾದಮೇಲೆ ಸ್ನೇಹಿತರೆ ಡೈಲಿ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ನಾವು ನಮ್ಮ ಚಾನಲಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ನೀವು ಅದನ್ನು ಫಾಲೋ ಮಾಡಿದ್ರೆ ನೀವು ಕರೆಂಟ್ ಅಫೇರ್ಸ್ನ ಕವರ್ ಮಾಡ್ಬೋದು. ನೆಕ್ಸ್ಟ್ ಸ್ನೇಹಿತರೆ ಸಾಲ್ವ್ ಮಾಕ್ ಟೆಸ್ಟ್ ಡೈಲಿ ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ನೀವು ಆದಷ್ಟು ಮಾಕ್ ಟೆಸ್ಟ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಅದಾದಮೇಲೆ ಸ್ನೇಹಿತರೆ ಫೈನಲಿ ರಿವಿಷನ್ ಸ್ನೇಹಿತರೆ ನೀವು ಎಷ್ಟು ಚೆನ್ನಾಗಿ ರಿವಿಷನ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಸ್ನೇಹಿತರೆ ನಿಮ್ಮ ಫೈನಲಲ್ಲಿ ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ಬೋದು. ಸೊ ಆದಷ್ಟು ರಿವಿಷನ್ ಮಾಡಿ ಸ್ನೇಹಿತರೆ. ಆ್ಯಂಡ್ ಲಾಸ್ಟಲ್ಲಿ ಪ್ರಾಕ್ಟೀಸ್ ಮೇಕ್ಸ್ ಯು ಪರ್ಫೆಕ್ಟ್. ಸ್ನೇಹಿತರೆ ಆದಷ್ಟು ನೀವು ಎಕ್ಸಾಮ್ಗೆ ಪ್ರಾಕ್ಟೀಸ್ ಮಾಡಿ. ನೀವು ಎಷ್ಟು ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ ನಿಮಗೆ ಎಕ್ಸಾಮಲ್ಲಿ ಅಷ್ಟು ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ನೀವು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಸ್ನೇಹಿತರೆ ಸ್ಟಡಿ ಸೋರ್ಸಸ್ ಬಂದರೆ ಸ್ನೇಹಿತರೆ ಈ ವೆಬ್ಸೈಟ್ಸ್ನ ನೀವು ರೆಫರ್ ಮಾಡ್ಬೋದು. ಫಸ್ಟ್ ಸ್ನೇಹಿತರೆ gktoday.com, indiabix.com, onlinetayari.com, examweather.com, sawal.com, competite.com ಇದು ಎಲ್ಲ ಇಂಪಾರ್ಟೆಂಟ್ ವೆಬ್ಸೈಟ್ ಸ್ನೇಹಿತರೆ. GK ಟುಡೇಯಿಂದ ಸ್ನೇಹಿತರೆ ನಿಮಗೆ ಡಿಟ್ಟೋ ಕರೆಂಟ್ ಅಫೇರ್ಸು ಕ್ವಶನ್ಸ್ ಬರುತ್ತೆ. ಅದಾದಮೇಲೆ ಸ್ನೇಹಿತರೆ ಇಂಡಿಯಾ ಬಿಕ್ಸ್ನಲ್ಲಿ ನಿಮಗೆ ಡಿಟ್ಟೋ ಮೆಂಟಲ್ ಎಬಿಲಿಟಿಯಿಂದ ಕ್ವಶನ್ಸ್ ಬರೋ ಪಾಸಿಬಿಲಿಟೀಸ್ ಇರುತ್ತೆ. ಆ್ಯಂಡ್ ಸ್ನೇಹಿತರೆ ಸೈನ್ಸ್ಗೆ examweather.com ಈ ವೆಬ್ಸೈಟ್ನ ನೀವು ರೆಫರ್ ಮಾಡ್ಬೋದು. ಸ್ನೇಹಿತರೆ ಈ ವೆಬ್ಸೈಟಿಂದ ಡಿಟ್ಟೋ ಕ್ವಶನ್ಸ್ ಬರೋ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಆದಷ್ಟು ಸ್ನೇಹಿತರೆ ಈ ವೆಬ್ಸೈಟ್ಸ್ನ ರೆಫರ್ ಮಾಡಿ ಆ್ಯಂಡ್ ನಿಮ್ಮ ಪ್ರಿಪ್ರೇಷನ್ನ ನೀವು ಇನ್ಕ್ರೀಸ್ ಮಾಡ್ಬೋದು. ಫೈನಲಿ ಸ್ನೇಹಿತರೆ ಮಾಕ್ ಟೆಸ್ಟ್ ಇದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಸ್ನೇಹಿತರೆ. ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ನೀವು ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಲೇಬೇಕು. ಸ್ನೇಹಿತರೆ ಆದಷ್ಟು ವೀಕ್ಲಿ ಟ್ವೈಸ್ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಸ್ನೇಹಿತರೆ ಮಾಕ್ ಟೆಸ್ಟಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಚಿಂತೆ ಮಾಡಬೇಡಿ. ನೀವು ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಿ ಆ್ಯಂಡ್ ಎಕ್ಸಾಮ್ ಆದಮೇಲೆ ಸ್ನೇಹಿತರೆ ನೀವು ಅನಾಲಿಸಿಸ್ ಮಾಡಿ ಯಾವುದು ನಿಮ್ಮದು ಸ್ಟ್ರಾಂಗ್ ಟಾಪಿಕ್ಸ್, ಯಾವುದು ನಿಮ್ಮದು ವೀಕ್ ಟಾಪಿಕ್ಸ್, ಯಾವ ಟಾಪಿಕ್ಸಲ್ಲಿ ನಿಮ್ಮದು ಮಾರ್ಕ್ಸ್ ರಾಂಗ್ ಆಗಿದೆ. ಸೊ ಅದನ್ನು ನೋಡಿ ಅನಾಲಿಸಿಸ್ ಮಾಡಿ, ಅದನ್ನು ಟಾಪಿಕ್ನ ಮತ್ತೆ ಸ್ಟಡಿ ಮಾಡಿ ಸ್ನೇಹಿತರೆ ಮತ್ತೆ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಿ. ಸೊ ಡೆಫಿನೆಟ್ಲಿ ನಿಮ್ಮ ಮಾರ್ಕ್ಸ್ ಇಂಪ್ರೂವ್ ಆಗಿರುತ್ತೆ. ಸೊ ಈ ಥರ ಸ್ನೇಹಿತರೆ ನೀವು ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಿಬಿಟ್ಟು ನಿಮ್ಮ ಪ್ರಿಪ್ರೇಷನ್ ವೀಕ್ ಟಾಪಿಕ್ಸ್ ಯಾವುದಾದಿದೆ ಅದನ್ನೇ ನೀವು ಇಂಪ್ರೂವ್ ಮಾಡ್ಬೋದು. ಸೊ ಮಾಕ್ ಟೆಸ್ಟ್ ಅಟೆಂಡ್ ಮಾಡೋದ್ರಿಂದ ಸ್ನೇಹಿತರೆ ನಿಮ್ಮ ಪ್ರಿಪರೇಷನ್ ಲೆವೆಲ್ ನೀವು ಚೆಕ್ ಮಾಡ್ಬೋದು, ನಿಮ್ಮ ವೀಕ್ ಸಬ್ಜೆಕ್ಟ್ಸ್ನ ಇಂಪ್ರೂವ್ ಮಾಡ್ಬೋದು. ಆ್ಯಂಡ್ ಸ್ನೇಹಿತರೆ ಫೈನಲಿ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸು ಇಂಪ್ರೂವ್ ಆಗಿರುತ್ತೆ. ಆ್ಯಂಡ್ ಸ್ನೇಹಿತರೆ ಫೈನಲಿ ನಾವು ಕೂಡ ಮಾಕ್ ಟೆಸ್ಟ್ನ ಲಾಂಚ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಿಮ್ಮ ಸಪೋರ್ಟ್ ಇದ್ದರೆ ಆದಷ್ಟು ಬೇಗನೆ ನಾವು ಮಾಕ್ ಟೆಸ್ಟ್ನ ಲಾಂಚ್ ಮಾಡ್ತೀವಿ. ಸೊ ಐ ಹೋಪ್ ಸ್ನೇಹಿತರೆ ನಿಮಗೆ ಮಾಕ್ ಟೆಸ್ಟ್ ಬಗ್ಗೆ ಎಲ್ಲ ಐಡಿಯಾ ಗೊತ್ತಾಗಿದೆ. ಸೊ ಆದಷ್ಟು ಮಾಕ್ ಟೆಸ್ಟ್ನ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಫೈನಲಿ ಸ್ನೇಹಿತರೆ ಆದಷ್ಟು ಈ ಸ್ಟ್ರಾಟಜಿನ ಫಾಲೋ ಮಾಡಿ. ಸ್ನೇಹಿತರೆ ಈ ಎಕ್ಸಾಮಲ್ಲಿ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್. ನೀವು ಡೈಲಿ 7 to 8 ಅವರ್ಸ್ ಕನ್ಸಿಸ್ಟೆನ್ಸಿ ಮತ್ತು ಕ್ವಾಲಿಟಿಯಾಗಿ ಸ್ಟಡಿ ಮಾಡಬೇಕು. ಸೊ ಸ್ನೇಹಿತರೆ ಈ ಥರ ನೀವು ಶೆಡ್ಯೂಲ್ ಫಾಲೋ ಮಾಡಿ 6 to 8 ಮಂತ್ಸ್ನ ಸ್ಟಡಿ ಮಾಡಿದ್ರೆ ಈ ಎಕ್ಸಾಮ್ನ ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ. ಸ್ನೇಹಿತರೆ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.